श्रीमदानंदतीर्थ भगवत्पादाचार्य गुरुभ्यो नमः। हरिः ओम्। नित्यानित्य जगद्धात्रे नित्याय ज्ञानमूर्तये पूर्णानंदाय हरये सर्वयज्ञभुजे नमः। यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति ओम शांति। सर्वमंगलमंगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। धर्म विज्ञान वैराग्य परमैश्वर्यशालिनः आनंदतीर्थ भगवत्पदान् वन्दे निरन्तरम्। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। नौमिन्याय सुधादिकृज्जय मुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् भक्तानां मानसाम्भोजभानवे कामधेनवे नमतां कल्पतरवे जयीन्द्रगुरवे नमः। कुशाग्रमतये भानुद्युतये वादिभीतये आराधितश्रीपतये सुधीन्द्रयतये नमः। दुर्वादिध्वान्तरवये वैष्णविन्दीवरेन्दवे श्रीराघवेन्द्रगुरवे नमोऽत्यन्तदयालवे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं पादमौलिपर्यन्तं। गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरिः ओम्। स्वस्तिस्तु अशेष सन्मङ्गलानि भवन्तु। ईशावास्यमिदं सर्वं यत्किञ्च जगत्यां जगत् तेन त्यक्तेन भुञ्जीताः मा गृधः कस्य स्विद्धनम्। ಈಶಾವಾಸ್ಯ ಉಪನಿಷತ್ತಿಗೆ ನಿಯಾಮಕವಾದ ಭಗವಂತನ ರೂಪ ಯಜ್ಞನಾಮಕನಾದ ಭಗವಂತ. ಯಜ್ಞನಾಮಕನಾದ ಭಗವಂತನ ಕಾರ್ಯಗಳು ಏನೇನಿವೆ ಅಂತ ಕೇಳಿದಾಗ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಯಜ್ಞೋ ಯಜ್ಞಪತಿ ಯಜ್ವಾ ಯಜ್ಞಾಂಗ ಯಜ್ಞವಾಹನ ಯಜ್ಞಭೃತ್ ಯಜ್ಞಕೃತ್ ಯಜ್ಞೀ ಅಂತ 16 ಕಾರ್ಯಗಳನ್ನು ವಿಷ್ಣು ಸಹಸ್ರನಾಮದಲ್ಲಿ ತಿಳಿಸಿಕೊಡ್ತಾರೆ. ಏನು ಮೊದಲನೇದು ಅಂತಂದರೆ ಯಜ್ಞ. ಯಜ್ಞ ಎನ್ನುವಂಥ ಹೆಸರೇ ದೇವರಿಗೆ ಇದೆ. ಯಜಜ್ಞಾನೇ ಯಜ್ಞರೂಪಿಯಾದ ಭಗವಂತನ ಕಾರ್ಯವೇನು ಅಂತಂದರೆ ಶುದ್ಧವಾದ ತತ್ವಜ್ಞಾನವನ್ನು ಕೊಡುವವರು. ಆದ್ದರಿಂದಾಗಿ ದೇವರಿಗೆ ಏನಂತ ಕರೆಯೋದು? ಯಜ್ಞ. ವಿಷ್ಣು ಸಹಸ್ರನಾಮದಲ್ಲಿ ಬಂದ ಒಂದು ಶ್ರೇಷ್ಠವಾದ ಮಂತ್ರವಿದೆ ಯಜ್ಞ. ಯಾಕೆ ಯಜ್ಞ ಅಂತ ಕರೀತಾರೆ ಅಂದರೆ ಪುರಾಣಿಕ ಅಂತ ಕೆಲವರು ಸರ್ನೇಮ್ ಇರುತ್ತೆ, ಗುಡಿ ಅಂತ ಸರ್ನೇಮ್ ಇರುತ್ತೆ. ಯಾಕೆ? ಅವರು ಪುರಾಣವನ್ನು ಹೇಳುವವರಾಗಿದ್ದರು, ಆದ್ದರಿಂದಾಗಿ ಅವರು ಪುರಾಣಿಕರು. ಹಾಗೆ ಈ ಯಾವ ಯಜ್ಞರೂಪಿಯಾದ ಭಗವಂತನಿದ್ದಾನೆ ಅವನು ಯಜ್ಞದ ಸ್ವರೂಪಿಯಾಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ಯಜ್ಞ ಅಂತ ಹೆಸರು. ಯಜ್ಞ ಯಜ್ಞಪತಿ ಕೇವಲ ಯಜ್ಞ ಎಂಬ ಹೆಸರು ಮಾತ್ರ ದೇವರಿಗಿಲ್ಲ, ಆ
ಆ ಯಜ್ಞಕ್ಕೆ ಸ್ವಾಮಿಯೂ ದೇವರೇ ಆಗಿದ್ದಾನೆ. ನನಗೆ ಗೋಪಾಲ ಅಂತ ಹೆಸರು, ನಾನು ವೇದಕ್ಕೂ ಸ್ವಾಮಿ ಅಲ್ಲ, ದನಕ್ಕೂ ಸ್ವಾಮಿ ಅಲ್ಲ, ಆಕಳುಗಳಿಗೂ ಸ್ವಾಮಿ ಅಲ್ಲ. ಹಾಗಾದ್ರೆ ನನ್ನ ಹೆಸರೇನು? ಈ ಬಾಡಿ ಏನೋ ಒಂದು ಹೆಸರು ಇಡಬೇಕು ಕರೀಲಿಕ್ಕೆ. ಕಾಮನ್ ಆಗಿರ್ತಕ್ಕಂಥ ನೇಮು ದನ, ಆಕಳು, ಕತ್ತೆ ಅಂತ ಮನುಷ್ಯರಿಗೆ ಕರೀಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಏನೋ ಒಂದು ಹೆಸರು ಇಡಬೇಕು, ಹೆಸರಿಟ್ಟಿದ್ದಾರೆ ಅಷ್ಟೇ ಹೊರತು ಅದ್ರ ಬಿಟ್ಟು ಇನ್ನೇನು ಯೂಸ್ ಇಲ್ಲ, ಇನ್ನೇನು ಯೂಸ್ ಇಲ್ಲ. ಆದರೆ ದೇವ್ರದ್ದು ಹಾಗಲ್ಲ. ಜಗತ್ತಿನಲ್ಲಿ ಆಗುವ ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಅನಂತ ಜೀವರಾಶಿಗಳು ಮಾಡುವ ಏನೆಲ್ಲ ಯಜ್ಞಗಳಿವೆ, ಆ ಯಜ್ಞಗಳಿಗೆ ಸ್ವಾಮಿಯಾದವನು, ಅಧಿಪತಿಯಾದವನು ದೇವರು. ಒಂದು ಯಜ್ಞ ಎಂಬ ಹೆಸರಿದೆ, ಎರಡನೇದು ಯಜ್ಞಕ್ಕೆ ಸ್ವಾಮಿಯಾಗಿದ್ದಾರೆ. ಯಜ್ಞೋ ಯಜ್ಞಪತಿ. ಯಾಗ ಮಾಡುವವರು ಯಾರು? ನಾವು ಯಾಗ ಮಾಡ್ತೇವೆ ಅಂತಂದ್ರೆ ನಮ್ಮ ಕೈಯಲ್ಲಿ ಏನಿದೆ? ನಾವು ಎಲ್ಲ ವಿಧದಲ್ಲೂ ಅಸ್ವತಂತ್ರರು. ನಮ್ಮಲ್ಲಿ ನಿನ್ನೆ ಬಂತಲ್ಲ, ಎಲ್ಲ ಪದಾರ್ಥಗಳಲ್ಲಿ ದೇವರೇ ತಾನಿದ್ದಾನೆ ಅಂದರೆ ಎಲ್ಲರಿಂದ ಆಗುವ ಕಾರ್ಯಗಳು ಯಾರಿಂದ ಆಗತ್ತೆ? ದೇವರಿಂದಲೇ ಆಗತ್ತೆ. ಹಾಗಾಗಿ ಯಾಗ ಮಾಡುವವನು ಯಾರು? ಯಜ್ಞನಾಮಕನಾದ ಭಗವಂತನೇ. ಯಜ್ಞ ಎಂಬ ಹೆಸರಿದೆ, ಯಜ್ಞಕ್ಕೆ ಸ್ವಾಮಿಯಾಗಿದ್ದಾನೆ, ಯಜ್ಞ ಮಾಡುವವನು ದೇವರೇ. ಯಜ್ಞೋ ಯಜ್ಞಪತಿ ಯಜ್ವ. ಇನ್ನು ನಾಲ್ಕನೇದು ಯಜ್ಞಾಂಗ. ದೇವರ ಎಲ್ಲ ಅಂಗಗಳಿಂದ ಯಜ್ಞಕ್ಕೆ ಬೇಕಾದ ವಸ್ತುಗಳೇ ಹುಟ್ಟಿಕೊಂಡು ಬಂದಿವೆ. ವರಾಹ ದೇವರ ಕೈ ಮೇಲಿನ ರೋಮಗಳು ದರ್ಭೆ, ನಾಲಿಗೆ ಸೃಕ, ಮೂಗು ಸೃವ, ಮಂತ್ರಗಳೆಂದು ಶಬ್ದ ಮಾಡುತ್ತೆ, ಆ ಶಬ್ದಗಳೆಲ್ಲ ಮಂತ್ರಗಳು. ಹೀಗೆ ಅದಕ್ಕಾಗಿಯೇ ವರಾಹ ದೇವರಿಗೆ ಏನಂತ ಕರೀತಾರೆ? ಯಜ್ಞವರಾಹ. ಶ್ವೇತವರಾಹ, ತಿರುಪತಿಯಲ್ಲಿ ಇರುವವನು ಶ್ವೇತವರಾಹ. ಈ ಶ್ರೀಮುಷ್ಟಮದಲ್ಲಿ ಇರುವವರು ಯಜ್ಞವರಾಹ. ಯಜ್ಞವರಾಹ ಯಾಕೆ ಅಂತಂದರೆ, ಯಾವಾಗ ಬ್ರಹ್ಮದೇವರ ಮೂಗಿನಿಂದ ಹುಟ್ಟಿಕೊಂಡು ಬಂದ ವರಾಹದೇವರು, ಆಗ ಯಜ್ಞಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತನ್ನ ಅಂಗಾಂಗಗಳಿಂದ ಹುಟ್ಟಿಸಿ ಹಾಕಿದ. ಆದ್ದರಿಂದಾಗಿ ದೇವರಿಗೆ ಏನಂತ ಹೆಸರು? ಯಜ್ಞಾಂಗ. ಅಂಗಗಳಿಂದ, ತನ್ನ ಅಂಗಾಂಗಗಳಿಂದ ಯಜ್ಞಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಹುಟ್ಟಿಸಿ ಹಾಕಿದ್ದಕ್ಕಾಗಿ ಆ ದೇವರಿಗೆ ಯಜ್ಞಾಂಗ. ಯಜ್ಞ ಯಜ್ಞಪತಿ ಯಜ್ವ ಯಜ್ಞಾಂಗ. ಯಜ್ಞವಾಹನ. ಅಗ್ನಿಯೊಳಗೆ ಪ್ರತ್ಯಕ್ಷನಾಗ್ತಾನೆ ದೇವರು. ಅಗ್ನಿಯಲ್ಲಿರುವ ಭಗವಂತನ ರೂಪದ ಹೆಸರೇನು? ಪರಶುರಾಮ ದೇವರು. ಬಸ್ಸಿನಲ್ಲಿ, ಕಾರಿನಲ್ಲಿ ಕುಳಿತುಕೊಂಡ ವ್ಯಕ್ತಿಗೆ ಕಾರು ಏನಾಗಿದೆ? ವಾಹನವಾಗಿದೆ. ಹೌದಲ್ವಾ? ಕಾರಿನಲ್ಲಿ ಕುಳಿತುಕೊಂಡ ವ್ಯಕ್ತಿಗೆ ಕಾರು ಏನಾಗಿದೆ? ವಾಹನವಾಗಿದೆ. ಹಾಗೆ ಯಜ್ಞಕುಂಡದಲ್ಲಿ ಇರುವ ಅಗ್ನಿ, ಆ ಅಗ್ನಿಯಲ್ಲಿ ಕುಳಿತುಕೊಂಡವನು ಯಾರು? ಪರಶುರಾಮ ದೇವರು. ಅಂದಮೇಲೆ ಆ ಪರಶುರಾಮ ದೇವರಿಗೆ ಅಗ್ನಿ ಏನಾಯಿತು? ಆ ವಾಹನವಾಯಿತು. ಆದ್ದರಿಂದಾಗಿ ದೇವರಿಗೆ ಏನಂತ ಹೆಸರು? ಯಜ್ಞ ವಾಹನ. ಯಜ್ಞಭೃತ್. ಯಜ್ಞವನ್ನು ಮಾಡಬೇಕಾಗಿದೆ, ಗಟ್ಟಿಯಾಗಿ ಅದನ್ನು ಭರಣ ಮಾಡುವವರು ಯಾರು? ನೆಲದ ಮೇಲೆ ನಿಲ್ಲೇ ಇಲ್ಲ, ಬಂಡಿ ಸೀಳಿ ಹೋಯ್ತು ಅಂತಂದರೆ ಯಜಮಾನ ಬೈತಾರೆ, ಕೃಷ್ಣಮೂರ್ತಿಯವರು ಬೈತಾರೆ, ಏನು ಯಾಗ ಮಾಡ್ತೀರಿ, ನಮ್ಮ ಬಂಡಿಗಳೆಲ್ಲ ಮುರಿದಾಕಿದ್ರೆ ಅಂತೇಳಿ ಆ ಯಾಗ ಅಲ್ಲಿಗೆ ನಿಂತು ಹೋಗಿಬಿಡುತ್ತೆ. ಹಾಗಾದರೆ ಯಜ್ಞವಾಗಬೇಕು ಅಂತಂದರೆ ಅದು ಗಟ್ಟಿಯಾಗಿ ನಿಲ್ಲಬೇಕು. ಯಾರು ನಿಲ್ಲಿಸುವವನು? ಯಜ್ಞವನ್ನು ತನ್ನ ಮೇಲೆ ಹೊತ್ತುಕೊಂಡವನು ಯಾರು? ದೇವರೇ. ಆದ್ದರಿಂದಾಗಿ ಅವನಿಗೆ ಏನಂತ ಹೆಸರು? ಯಜ್ಞಭೃತ್. ಯಜ್ಞಕೃತ್. ಎಲ್ಲ ಜೀವರಾಶಿಗಳಲ್ಲಿ ನಿಂತು ಯಜ್ಞ ಮಾಡುವವನು, ನಿಜವಾಗಿ ಯಜ್ಞ ಮಾಡುವವನು ಯಾರು? ದೇವರೇ. ಅಲ್ಲ, ನಾನು ಮಾಡಿದ್ದಲ್ಲ ಅಂತಂದರೆ, ನಾನು ಮಾಡಿದೆ ಇದರರ್ಥ ನಾನು ಮಾಡಿದ್ದು ಸತ್ಯ, ಅದೇನು ಸುಳ್ಳಲ್ಲ. ಆದರೆ ನಿಜವಾಗಿ ಮಾಡಿದ್ದು ಯಾರು? ದೇವರೇ ಮಾಡಿದ್ದು, ಅದೇ ಸತ್ಯ. ಆದ್ದರಿಂದಾಗಿ ಯಜ್ಞಕೃತ್. ಆ ಯಜ್ಞ ಮಾಡಿದ ಮೇಲೆ ಏನೆಲ್ಲ ಪುಣ್ಯವಿದೆ, ಆ ಪುಣ್ಯವನ್ನು ಭೋಗ ಮಾಡುವವರು ಯಾರು? ಭೋಗ ಮಾಡುವವನು ಯಾರು? ರಾಯರೇ ಹೇಳ್ತಾರೆ ಪ್ರಾತಃ ಸಂಕಲ್ಪದ ಗದ್ಯದಲ್ಲಿ, ಸರ್ವಕರ್ಮಕರ್ತ, ಸರ್ವಕರ್ಮಕಾರಯಿತ್ರ, ಸರ್ವಕರ್ಮ ಫಲ ಭೋಕ್ತರ. ಸರ್ವಕರ್ಮಗಳಲ್ಲಿ ಏನು ಬರುತ್ತೆ? ಯಜ್ಞಗಳು ಬರುತ್ತೆ. ಆ ಯಜ್ಞದಿಂದ ಬಂದ ಫಲವನ್ನು ಭೋಗ ಮಾಡುವವನು ಯಾರು?
ದೇವರೇ. ಅದಕ್ಕಾಗಿ ಯಜ್ಞಭುಕ್, ಯಜ್ಞಕೃತ್, ಯಜ್ಞಿ, ಯಜ್ಞಾಂಗೋ ಯಜ್ಞವಾಹನ, ಯಜ್ಞಭುಕ್, ಯಜ್ಞಕೃತ್, ಈ ರೀತಿಯಾಗಿ ಅನೇಕ ನಾಮಗಳಿಂದ ಯಜ್ಞಕ್ಕೆ ಸಂಬಂಧಪಟ್ಟ ಎಲ್ಲ ನಾಮಗಳಿಂದ ಪ್ರಸಿದ್ಧನಾದವನು ಯಾರು? ಯಜ್ಞನಾಮಕನಾದ ಭಗವಂತ. ಆ ಯಜ್ಞನಾಮಕನಾದ ಭಗವಂತನನ್ನು ಕೊಂಡಾಡುವುದು ಯಾವುದು? ಯಾಜ್ಞೀಯ ಉಪನಿಷತ್. ಏನು? ಯಜ್ಞನಾಮಕನಾದ ಭಗವಂತನಿಗೆ ಸಂಬಂಧಪಟ್ಟ ಉಪನಿಷತ್ತು ಯಾವುದದು? ಈಶಾವಾಸ್ಯ ಉಪನಿಷತ್ತು. ಮತ್ತೆ ಈಶಾವಾಸ್ಯ ಅಂತೇಳಿ ಯಾಕೆ ಕರೀತಾರೆ? ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದ್ದು ಏನಂತ? ಈಶಾವಾಸ್ಯಮಿದಂ ಸರ್ವಂ ಅಂತ ಪ್ರಾರಂಭವಾದದ್ದಕ್ಕಾಗಿ ಈಶಾವಾಸ್ಯ ಉಪನಿಷತ್ತು. ಯಾರನ್ನು ಕೊಂಡಾಡ್ತಾ ಇದೆ? ಯಜ್ಞನಾಮಕನಾದ ಭಗವಂತನನ್ನು ಕೊಂಡಾಡ್ತಾ ಇದೆ. ಆದ್ದರಿಂದ ಈ ಉಪನಿಷತ್ತೇನು? ಯಾಜ್ಞೀಯ ಉಪನಿಷತ್ ಎಂಬುದಾಗಿ ಪ್ರಸಿದ್ಧವಾಗಿರುವಂಥದ್ದು. ಆದ್ದರಿಂದಾಗಿ ಈ ಉಪನಿಷತ್ತನ್ನು ಕೇಳ್ತಾ ಇರುವಾಗ ಎಂಥ ದೇವರ ಮಹಿಮೆಗಳನ್ನು ನಾವು ಕೇಳ್ತಾ ಇದ್ದೇವೆ ಅಂತಂದರೆ, ಯಜ್ಞೋ ಯಜ್ಞಪತಿರಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞವೃತ್ ಯಜ್ಞಕೃತ್ ಯಜ್ಞೀ ಯಜ್ಞಭುಕ್ ಯಜ್ಞ ಸಾಧನ ಯಜ್ಞಾಂತ ಕೃತ. ಇನ್ನೊಂದೆರಡು ಬಿಟ್ಟೆ. ಯಜ್ಞ ಆರಂಭವನ್ನು ಮಾಡಿದೆವು, ಅದು ಕೊನೆಗಾಣದೇ ಇದ್ದರೆ, ಅದು ಕಂಪ್ಲೀಟ್ ಆಗದೇ ಇದ್ದರೆ ಫಲವಿಲ್ಲ. ತುಂಬ ಖರ್ಚು ಮಾಡಿದೆ, ತುಂಬ ಕಷ್ಟಪಟ್ಟೆ, ಯಜ್ಞ ಪ್ರಾರಂಭವನ್ನು ಮಾಡಿದೆ, ಅದು ಯಜ್ಞ ಕೊನೆಗಾಣದೇ ಇದ್ದರೆ ಉಪಯೋಗವಿಲ್ಲ. ಹಾಗಾದರೆ ಆ ಯಜ್ಞವನ್ನು ಕೊನೆಗಾಣಿಸುವವರು ಯಾರು? ದೇವರೇ. ಯಜ್ಞ ಅಂತಕೃತ, ಯಜ್ಞವನ್ನು ಕೊನೆ ತನಕ ಒಯ್ಯುವವನು ದೇವರೇ. ಯಜ್ಞ ಸಾಧನ, ಯಜ್ಞವನ್ನು ಮಾಡಿಸುವವನು ದೇವರು. ಸಾಧನೆಗಳು ಅರ್ಥಾತ್ ತುಪ್ಪ ಬೇಕು, ಇಟ್ಟಂಗಿ ಬೇಕು, ಕಟ್ಟಿಗೆ ಬೇಕು, ಒಲೆ ಬೇಕು, ಮಂತ್ರಗಳು ಬೇಕು, ತಂತ್ರಗಳು ಬೇಕು. ಇದರಲ್ಲೆಲ್ಲ ಯಾರಿದ್ದಾರೆ? ಯಜ್ಞನಾಮಕನಾದ ಭಗವಂತನೇ ಇದ್ದಾನೆ. ಯಜ್ಞ ಗುಹ್ಯಂ, ಯಜ್ಞ ಮಾಡಿದೆ. ಇವತ್ತು ನೂರಾರು ಜನರು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞದ ಪರಿಪೂರ್ಣವಾದ ಫಲ ಪಡೀತಾರ? ಹರಿಕಥಾಮೃತ ಸಾರ ಯಜ್ಞ ಮಾಡ್ತಾರೆ, ರಾಘವೇಂದ್ರ ಅಷ್ಟೋತ್ತರ ಯಜ್ಞವನ್ನು ಮಾಡ್ತಾರೆ, ನಮ್ಮವರೇ ಮಾಡ್ತಾರೆ. ಯಜ್ಞ ಮಾಡುವುದು ಅಂದರೆ ವೇದೋಕ್ತವಾದ ಗುಹ್ಯವಾದ ವಿಷಯಗಳನ್ನು ಯಜ್ಞ ಮಾಡುವುದೇ ಹೊರತು ನಾವ್ಯಾರೋ ರಚನೆ ಮಾಡಿದ ಮಂತ್ರಗಳನ್ನು ಯಜ್ಞ ಮಾಡುವ ಹಾಗಿಲ್ಲ, ಯಜ್ಞ ಮಾಡುವ ಹಾಗಿಲ್ಲ. ಯಾರಿಗೆ ಗುಹ್ಯವಾದ ಯಜ್ಞ ಗುಹ್ಯವಾದ ವಿಷಯಗಳನ್ನು ತೋರಿಸಿಕೊಡಬೇಕು ಅದು ದೇವರೇ ತೋರಿಸಿಕೊಡ್ತಾನೆ, ಅದು ಅವರಿಗೆ ಮನವರಿಕೆ ಆಗುತ್ತೆ. ಯಾರಿಗೆ ಅದು ಮನವರಿಕೆ ಆಗಬಾರ್ದು, ಆಗುವುದೇ ಇಲ್ಲ, ಮನವರಿಕೆ ಆಗುವುದೇ ಇಲ್ಲ. ಯಜ್ಞ ಮಾಡುವುದು ವೇದೋಕ್ತವಾದ ಯಜ್ಞಗಳನ್ನು ಮಾಡುವುದು. ಯಾರು ನಮ್ಮವರಲ್ಲ ಅವರಿಂದ ಯಜ್ಞ ಮಾಡಿಸುವ ಪ್ರಸಂಗ ಬಂದಾಗ ಸ್ಮೃತಿಗಳಲ್ಲಿ ಹೇಳಿದ ಮಂತ್ರಗಳಿಂದ ಯಾಗ ಮಾಡಿಸುವುದು. ಆ ಸ್ಮೃತಿಗಳು ಯಾರು ರಚನೆ ಮಾಡಿದ್ದು? ಮಹಾಮಹಾ ಋಷಿಗಳು, ದೇವತೆಗಳು, ವೇದವ್ಯಾಸ ದೇವರು ರಚನೆಯನ್ನು ಮಾಡಿದ ಸ್ಮೃತ್ಯುಕ್ತವಾದ ಮಂತ್ರಗಳಿಂದ ಯಜ್ಞ ಮಾಡಿಸೋದು ಯಾರಿಗೆ? ನಮಗೆ ಅಲ್ಲ, ನಮ್ಮವರಲ್ಲದವರಿಗೆ, ಬೇರೆಯವರಿಗೆ. ಹಾಗಾದರೆ ನಾವು ಯಜ್ಞ ಮಾಡೋದು ಯಾವುದರಿಂದ? ವೇದೋಕ್ತವಾದ ಮಂತ್ರಗಳಿಂದಲೇ ಯಾಗವನ್ನು ಮಾಡೋದು. ಅಂದಮೇಲೆ ವೇದೋಕ್ತವಾದ ಮಂತ್ರಗಳನ್ನು ಬಿಟ್ಟು ಈಗ ಪ್ರಸಿದ್ಧವಾದ ಮಂತ್ರಗಳಿಂದ ನಾವು ಯಾಗ ಮಾಡ್ತೇವೆ ಅಂತಂದರೆ ನಮ್ಮನ್ನು ದೇವರು ಏನು ಮಾಡಿದ? ಡಿಸ್ಟರ್ಬ್ ಮಾಡಿಬಿಟ್ಟ, ಡೈವರ್ಟ್ ಮಾಡಿಬಿಟ್ಟ. ಯಾಕೆ? ಗುಹ್ಯವಾದ ವಿಷಯಗಳಿಗೆ ಇವನು ಯೋಗ್ಯನಲ್ಲ. ಹಾಗಾಗಿ ಯಜ್ಞ ಆರಂಭಿಸುವಾಗ ಯಜ್ಞ ಗುಹ್ಯ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ ನಾನು ಯಾಗ ಮಾಡುವಾಗ ನಾನು ಡಿಸ್ಟರ್ಬ್ ಆಗಬಾರ್ದು, ನಾನು ಡೈವರ್ಟ್ ಆಗಬಾರ್ದು. ಮಂತ್ರಗಳಿಂದಲೇ ಯಾಗವನ್ನು ಮಾಡ್ತಾ ಇದ್ದೇವೆ, ಆದರೆ ಮನಸ್ಸೆಲ್ಲೋ ಇಟ್ಟಿದ್ದರೆ ಡೈವರ್ಟ್ ಆಯಿತು. ಮಡೆ ಮೈಲಿಗೆ ಅಸ್ತವ್ಯಸ್ತವಾದರೆ ಡೈವರ್ಟ್ ಆಯಿತು. ಮಂತ್ರ ತಂತ್ರಗಳು ಹಿಂದೆ ಮುಂದಾದರೆ ಡೈವರ್ಟ್. ಏನು ಮಾಡಿದರೂ ಅಸ್ತವ್ಯಸ್ತವಾಗತ್ತೆ. ಅದು ಯಾವುದು ಆಗದೇ ಇರುವ ಹಾಗೆ. ಹಿಂದಿನ ಕಾಲದೊಳಗೆ ಯಜ್ಞ ಅಂದರೆ ಏನು ಮಾಡಬೇಕು ಎಲ್ಲರಿಗೂ ಗೊತ್ತಿರ್ತಿತ್ತು. ಇವತ್ತು ಏನು ಗೃಹಸ್ಥರಿದ್ದಾರೆ ಅವ್ರಿಗೆ ಏನು ಯಜ್ಞ ಅದರ ಹಿಂದೆ ಮುಂದೆ ಮಂತ್ರ ತಂತ್ರ ಏನು ಗೊತ್ತಿರೋದಿಲ್ಲ. ಯಾಕೆ? ಅದು ಅಧ್ಯಯನ ಮಾಡೇ ಇಲ್ಲ. ಸೊ ನಮಗೆ ಮೋಸ ಮಾಡಿ ಭಾಳ ಚಲೋ ಆಗುತ್ತೆ. ಏನು ಮಾಡಿಸಿದ್ರೇನು? ಆಚಾರ ಭಾರಿ ಮಾಡಿಸಿದ್ರು. ಏನು ತಪ್ಪು ಮಾಡಿಸಿದ್ದು ಗೊತ್ತಾ? ಬೇರೆ ಮಂತ್ರ ಅಂದಿದ್ದು ಗೊತ್ತಾ?
ಮಂತ್ರಗಳನ್ನೇ ಅನ್ನದೇ ಇದ್ದದ್ದು ಗೊತ್ತಾ? ಏನು ಗೊತ್ತಾಗುವುದಿಲ್ಲ. ಯಾಕೆ? ನಮಗೇನು ಗೊತ್ತಿಲ್ಲ. ಹಾಗಾದರೆ ನಾನು ಇಷ್ಟೆಲ್ಲ ಖರ್ಚು ಮಾಡಿ ವೆಚ್ಚ ಮಾಡಿ ಕಷ್ಟಪಟ್ಟು ಮಾಡಿದ ಯಾಗ ಇದು ಸಾರ್ಥಕವಾಯಿತೋ ನಿರರ್ಥಕವಾಯಿತೋ ಹೇಗೆ ಗೊತ್ತಾಗೋದು? ಅದನ್ನು ಯಜ್ಞ ಗುಹ್ಯನಾಮಕನಾಗಿರ್ತಕ್ಕಂಥ ಭಗವಂತನ ಅನುಗ್ರಹವಿದ್ದಾಗ ಮಾತ್ರ ನಮ್ಮ ಯಜ್ಞ ಪರಿಪೂರ್ಣವಾಗಿ ಸಾತ್ವಿಕ ಮಟ್ಟದೊಳಗೆ ಆಗತ್ತೆ, ಯಥಾರ್ಥವಾಗಿ ಆಗತ್ತೆ. ಆದ್ದರಿಂದಾಗಿ ದೇವರನ್ನು ಯಜ್ಞ ಗುಹ್ಯ, ಮುಂದೆ ಅನ್ನಂ ಅನ್ನಾದ ಏವಚ ಇತ್ಯಾದಿಯಾಗಿ ಬರುತ್ತೆ. ಹೀಗೆ 10 ನಾಮಗಳಿಂದ ಯಜ್ಞಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಅನುಗ್ರಹವನ್ನು ಮಾಡುವವನು ಯಾರು? ದೇವರೇ. ಆ ಯಜ್ಞನಾಮಕನಾದ ಭಗವಂತನೇ ಈ ಯಾಜ್ಞೀಯ ಮಂತ್ರಗಳಿಗೆ ಪ್ರತಿಪಾದ್ಯನಾಗಿದ್ದಾನೆ. ಸೊ ಹಾಗಾದ್ರೆ ನಾವೇನು ಮಾಡಬೇಕು ಅಂತಂದರೆ, ಈ ಜಗತ್ತಿನಲ್ಲಿ ಏನೆಲ್ಲ ಕಾಣ್ತಾ ಇದ್ದೇವೆ ವಸ್ತುಗಳಲ್ಲಿ, ಆ ವಸ್ತುಗಳಲ್ಲಿ ಅಂತರ್ಯಾಮಿಯಾದವನು ಯಾರು? ಯಜ್ಞನಾಮಕನಾದ ಭಗವಂತ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಕೂಡ ಇರುವವನು ಯಾವ ದೇವರು? ಆ ದೇವರ ಪರ್ಟಿಕ್ಯುಲರ್ ಹೆಸರೇನು? ಯಜ್ಞ. ನಾವೇನಿವತ್ತು ಭೋಗ ಮಾಡ್ತಾ ಇದ್ದೇವೆ, ಊಟ ಮಾಡುವುದು, ಮನೆಯಲ್ಲಿರುವುದು, ಏನೋ ಗಾಳಿ, ಫ್ಯಾನ್, ಬೆಳಕು, ಲೈಟ್, ಒಟ್ಟಾರೆ ಏನು ಭೋಗ ಮಾಡ್ತಾ ಇದ್ದೇವೆ, ಆ ಭೋಗ ಮಾಡುವ ವಸ್ತುಗಳನ್ನು ಕೊಟ್ಟವರು ಯಾರು? ತೇನ ತ್ಯಕ್ತೇನ, ದೇವರು ಕೊಟ್ಟ ಹಣದಿಂದ ನಾವು ಭೋಗ ಮಾಡ್ತಾ ಇದ್ದೇವೆ. ನಮಗೆ ಹಣ ಕೊಡುವ ಬಾಸ್ ಯಾರು? ಆ ಬಾಸ್ನ ಹೆಸರೇನು? ನಾವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೇವೆ, ಆ ಕಂಪನಿಯ ಬಾಸಿನ ಹೆಸರು ಗೊತ್ತಿಲ್ಲದೆ ನಾವು ಕೆಲಸ ಮಾಡಿದಾಗ ಅವನು ನಮಗೆ ಭಾಳ ವ್ಯಾಲ್ಯೂ ಕೊಡೋದೇ ಇಲ್ಲ. ನನ್ನ ಹೆಸರೇ ಗೊತ್ತಿಲ್ಲ, ಇವನ್ನ ಇಟ್ಕೊಂಡು ಏನು ಮಾಡೋಣ ಅಂತಾನೆ. ಹಾಗೆ ಇವತ್ತು ನಾವು ಏನೆಲ್ಲ ಭೋಗ ಮಾಡ್ತಾ ಇದ್ದೇವೆ, ಆ ಭೋಗ ಮಾಡುವ ಎಲ್ಲ ವಸ್ತುಗಳನ್ನು ಕೊಡುವ ಸ್ವಾಮಿ ಯಾರು? ಬರೀ ಕಾಮನ್ ಆಗಿ ದೇವರು ಅಲ್ಲ, ಆ ದೇವರ ಪರ್ಟಿಕ್ಯುಲರ್ ಹೆಸರೇನು? ಯಜ್ಞ. ಯಾಕೆ? ಈ ಉಪನಿಷತ್ತಿಗೆ ಪ್ರತಿಪಾದ್ಯನಾದವನು ಯಾರು? ಯಜ್ಞನಾಮಕನಾದ ಭಗವಂತ. ಮಾಗೃಧ ಕಸ್ಯ ಸ್ವಿದ್ಧರಂ, ಇನ್ನೊಬ್ಬರ ಹಣದ ಮೇಲೆ ಆಸೆ ಪಡಬೇಡ, ಅದರಿಂದ ಅನರ್ಥವಾಗತ್ತೆ ಅಂತ ಆದೇಶ ಮಾಡಿ ಇನ್ನೊಬ್ಬರ ವಸ್ತುವಿನ ಮೇಲೆ ಹಣ ಆಸೆ ಪಾಡದಿರುವ ಹಾಗೆ ಮಾಡುವವನು ಯಾರು? ಯಜ್ಞನಾಮಕನಾದ ಭಗವಂತ. ಹಾಗಾದರೆ ಈ ಯಜ್ಞನಾಮಕನಾದ ಭಗವಂತನ ಚಿಂತನೆ ನಮಗೆ ಎಷ್ಟು ಸಾಧ್ಯವಿದೆ, ಆಗ ನಾವು ಏನು ವಸ್ತುಗಳನ್ನು ಬಯಸ್ತೇವೆ ಅದು ನಮಗೆ ಯೋಗ್ಯವಾದದ್ದು. ಸ್ವಾಮಿ ನೀನು ಕೊಡು, ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಅದಕ್ಕೆ ನಮ್ಮಲ್ಲಿ ಏನಂತ ಕರೀತಾರೆ? ಯದೃಚ್ಛಾ ಲಾಭ ಸಂತುಷ್ಟ. ದೇವರು ಕೊಟ್ಟದ್ದರಲ್ಲಿ ಸಂತೋಷವಾಗಿರುವುದು. ಅದನ್ನು ಬಿಟ್ಟು ಬೇರೆದು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಇನ್ನೊಂದು ವಸ್ತುವನ್ನು ಬೇಡಿದ ಹಾಗೇನೆ, ಅದು ಪರರ ವಸ್ತು ಬೇಡಿದ ಹಾಗೇನೆ. ಅದರಿಂದ ಹಾನಿ ಯಾರಿಗೆ? ಅನರ್ಥ ಯಾರಿಗೆ? ನಮಗೆ ಆಗುವುದು ನಿಶ್ಚಿತ. ಆದ್ದರಿಂದಾಗಿ ಯಜ್ಞನಾಮಕನಾದ ಭಗವಂತನ ಅನುಗ್ರಹವಿದ್ದರೆ ಇನ್ನೊಬ್ಬರ ವಸ್ತುವಿನ ಮೇಲೆ ಕಣ್ಣು ಹಾಕುವುದಿಲ್ಲ. ಇದು ಆಚಾರ್ಯರ ಜವಾಬ್ದಾರಿ. ಆಚಾರ್ಯರ ಜವಾಬ್ದಾರಿ. ಎಂದಿಗೂ ಕೂಡ ನಿಸ್ಪೃಹನಾದ ವ್ಯಕ್ತಿ ಈ ಗುಣವನ್ನು ತೋರಿಸಿಕೊಡ್ತಾರೆ. ಏನು ಗುಣ ಅಂತಂದರೆ ನಿಸ್ಪೃಹತೆ. ಏನು ನಿಸ್ಪೃಹತೆ? ಸ್ಪೃಹ ಅಂದರೆ ಆಸೆ. ನನಗೆ ಇಷ್ಟು ಬೇಕು, ನಾನು ಉಪನ್ಯಾಸಕ್ಕೆ ಬರ್ತಾ ಇದ್ದೇನೆ ಅಂದರೆ ಡೈಲಿ ಬೇಸ್ ಹೊರಗೆ ಎಷ್ಟಿದೆ, ಇನ್ನೊಬ್ರು ಎಷ್ಟು ಪಡಿತಾರೆ, ಇನ್ನೊಬ್ರು ಎಷ್ಟು ಪಡಿತಾರೆ, ಇನ್ನೊಬ್ರು ಎಷ್ಟು ಪಡಿತಾರೆ, ಹಾಗಾದ್ರೆ ನನಗೂ ಇಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡೋದೇನಿದೆ ಇದಕ್ಕೆ ಸ್ಪೃಹ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ? ಸ್ಪೃಹ, ಆಸೆ. ನಿಸ್ಪೃಹ ಅಂತಂದರೆ ನನ್ನ ಕೆಲಸ ನಾನು ಮಾಡಿದ್ದೇನೆ, ದೇವರೇನು ಕೊಡ್ತಾರೋ ಕೊಡಲಿ, ಅದರ ಎಷ್ಟು ಖರ್ಚಾಗಿದೆ, ಎಷ್ಟು ವೆಚ್ಚ ಆಗಿದೆ, ನನಗೆ ಎಷ್ಟು ಉಳಿದಿದೆ, ಅದು ಯಾವುದು ಕ್ಯಾಲ್ಕುಲೇಟ್ ಮಾಡೋದಲ್ಲವೇ ಇಲ್ಲ. ಅದು ಯಾವುದು ಕ್ಯಾಲ್ಕುಲೇಟ್ ಮಾಡೋದು ಅಲ್ಲವೇ ಇಲ್ಲ. ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆಯಾ, ನನ್ನ ಕೆಲಸವನ್ನು ನಾನು ಯಥಾವತ್ತಾಗಿ ಮಾಡಿದ್ದೇನೆಯಾ, ಇದನ್ನು ದೇವರ ಪೂಜೆ ಅಂತ ಮಾಡಿದ್ದೇನೆಯಾ, ಮುಗಿದಂತ ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಅದರ ಮೇಲೆ ಏನು ಬರುತ್ತೆ ಅದರಿಂದ ಅವನು ಸಂತುಷ್ಟನಾಗಿ ಇದ್ದರೆ ಅವನೇನಂತಾರೆ? ಮಾಗೃಧ ಕಸ ಸಿದ್ಧನಂ, ಇನ್ನೊಬ್ಬರ ಹಣದ ಮೇಲೆ ಅವನು ಆಸೆ ಪಟ್ಟವನಲ್ಲ. ಆಸೆ ಪಟ್ಟರೆ ಏನಾಗತ್ತೆ? ಯಾರು ಆಸೆ ಪಡ್ತಾನೆ ಅವನಿಗೂ ಕಿರಿಕಿರಿ,
ಯಾರಿಂದ ಆಸೆ ಪಟ್ಟಿದ್ದಾನೆ ಅವನಿಗೂ ಡಿಸ್ಟರ್ಬ್, ಅದರಿಂದ ಕೀರ್ತಿ ಹೋಯ್ತು, ಯಶಸ್ಸು ಹೋಯ್ತು, ಇಷ್ಟು ಮಾಡಿದ ಕಾರ್ಯ ಹೋಯ್ತು, ಎಲ್ಲವೂ ಹೋಯ್ತು. ಹಾಗಾಗಿ ನಿಸ್ಪೃಹತೆ ಏನಿದೆ, ಇನ್ನೊಬ್ಬರ ಹಣದ ಮೇಲೆ, ಇನ್ನೊಬ್ಬರ ದ್ರವ್ಯದ ಮೇಲೆ, ಇನ್ನೊಬ್ಬರ ವಸ್ತುವಿನ ಮೇಲೆ ಆಸೆ ಪಡದಿರುವುದಕ್ಕೆ ಬೇಕಾದ ಕೌಶಲ ಶಕ್ತಿಯನ್ನು ಕೊಡುವವರು ಯಾರು? ಯಜ್ಞನಾಮಕನಾದ ಭಗವಂತನೇ ಎನ್ನುವುದನ್ನು ನಿನ್ನೆಯ ಮಂತ್ರದಿಂದ ನಮಗೆ ಇಷ್ಟು ತಿಳಿಸಿಕೊಡ್ತಾರೆ. ಮುಂದೆ ಹೇಳ್ತಾರೆ, ಎಲ್ಲರಿಗೂ ಬದುಕಬೇಕು ಎಂಬ ಆಸೆ ಇದೆ. ಬದುಕುವುದಕ್ಕಾಗಿಯೇ ನಮ್ಮ ಜೀವನ. ಸಾಯುವುದಕ್ಕೆ ಆಸೆ ಪಟ್ಟವನು ಪರೀಕ್ಷಿತ್ ಮಹಾರಾಜ ಒಬ್ಬನೇ. ಸಾವು ನಿಶ್ಚಿತವಾದ ಮೇಲೆ ನಾನು ಸಾಯ್ತೇನೆ ಅಂತೇಳಿ ಗಟ್ಟಿಯಾಗಿ ನಿಶ್ಚಿತ ಪಟ್ಟವನು ಯಾರು? ಪರೀಕ್ಷಿತ್ ಮಹಾರಾಜ ಒಬ್ಬನೇ. ನಮಗೂ ಕರೋನಾ ಬಂದಿದೆ, ನಾವು ಸಾಯ್ತೇವೆ ಅಂತ ನಿಶ್ಚಿತವಾದ ಮೇಲೂ ಬದುಕಬೇಕು ಅಂತ ಆಸೆ ಪಟ್ಟು 3-4 ಲಕ್ಷ ಖರ್ಚು ಮಾಡಿ ಸತ್ತವರು ಯಾರು? ನಾವು. ಸೊ ನಮಗೇನಿದೆ, ಬದುಕುವ ಆಸೆ ತುಂಬ ಆಸೆ. ಆದರೆ ಅದು ಹೇಗೆ ಬದುಕಬೇಕು ಎನ್ನುವುದು ಗೊತ್ತಿಲ್ಲ. ಅಡಿಗೆ ರುಚಿಯಾದ ಊಟ ಮಾಡುವ ಆಸೆ ತುಂಬ, ಆದರೆ ರುಚಿಯಾದ ಅಡಿಗೆ ಹೇಗೆ ಮಾಡಬೇಕು ನಮಗೆ ಗೊತ್ತಿಲ್ಲ. ಇದು ಹೇಗಿರುತ್ತೆ ಪರಿಸ್ಥಿತಿ? ಎಷ್ಟು ಕೆಟ್ಟ ಪರಿಸ್ಥಿತಿ ಇದು. ನನಗೆ ಭಾರಿ ಟೇಸ್ಟಿ ಆದ ಅಡಿಗೆ ಬೇಕು, ಊಟ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಆ ಟೇಸ್ಟಿ ಅಡಿಗೆ ಮಾಡುವುದು ನನಗೆ ಬರುವುದಿಲ್ಲ. ಆಗೇನು ಮಾಡೋದು? ಆರ್ಡರ್ ಮಾಡೋದು. ಯಾವುದು? ಝೊಮ್ಯಾಟೋಕ್ಕೆ ನಮಗೇನು ಬೇಕು ಅದನ್ನು ಆರ್ಡರ್, ರುಚಿ ಅದೇ ಅಂತ ತಿಳ್ಕೊಂಡು ತಿನ್ನೋದು. ಅದಕ್ಕೆ ಹೇಳ್ತಾರೆ, ಭಾಳ ಸುಂದರವಾಗಿ ಹೇಳ್ತಾರೆ, 100 ವರ್ಷಗಳವರೆಗೆ ಬದುಕಬೇಕು ಎಂಬ ಆಸೆ ಯಾರಿಗಿದೆ ಅವ್ರು ಏನು ಮಾಡಬೇಕು ಅಂತಂದರೆ, ವೇದ ಹೇಳುತ್ತೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗುಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಬಹಳ ಅದ್ಭುತವಾದ ವಿಷಯವನ್ನು ತಿಳಿಸ್ತಾರೆ. 100 ವರ್ಷಗಳವರೆಗೆ ಪರಿಪೂರ್ಣವಾದ ಜೀವನವನ್ನು ಮಾಡಬೇಕು ಅಂತಂದರೆ ಆ ಪರಿಪೂರ್ಣವಾದ ಜೀವನದೊಳಗೆ ಕರ್ಮವನ್ನು ಮಾಡ್ತಾನೇ ಇರಬೇಕು. ಕರ್ಮವನ್ನು ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಿಲ್ಲ ಒಂದು ಕಾಯಿಕವಾದ, ವಾಚನಿಕವಾದ ಇಂದ್ರಿಯಗಳಿಂದ ಅಥವಾ ಮನಸ್ಸಿನಿಂದ ಆಗಲಿ ಒಂದು ಅನುಸ್ಯೂತವಾಗಿ ಅವನು ಕರ್ಮಗಳನ್ನು ಮಾಡ್ತಾನೇ ಇರ್ತಾನೆ. ಕರ್ಮಗಳನ್ನು ಮಾಡದೆ ಅವನು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಯಾವ ಕರ್ಮಗಳನ್ನು ಮಾಡಬೇಕು, ಯಾವ ಕರ್ಮಗಳನ್ನು ಮಾಡಬಾರದು? 1 ದಿನದ ಸಂಧ್ಯಾವಂದನ ತಪ್ಪಿಸಿದರೆ 1 ದಿನದ ಆಯುಷ್ಯ ಹೋಯಿತು. ಸಂಧ್ಯಾವಂದನ ಮಾಡುವಾಗ ಅಸ್ತವ್ಯಸ್ತವಾಗಿ ಮಾಡಿದರೆ ಅರ್ಧ ದಿನದ ಆಯುಷ್ಯ ಹೋಯಿತು. ಸೂರ್ಯ ಬರುವುದಕ್ಕಿಂತಲೂ ಮೊದಲಿಗೆ ಏಳಬೇಕು, ಏಳದೇ ಇದ್ದರೆ ಅರ್ಧ ದಿನದ ಆಯುಷ್ಯ ಹೋಯಿತು. ದೇವರ ಪೂಜೆ ಮಾಡದಿದ್ದರೆ ಆಯುಷ್ಯ ಹೋಯಿತು, ದೇವರ ಪೂಜೆ ಮಾಡುವಾಗ ಅಸ್ತವ್ಯಸ್ತ ಮಾಡಿದರೆ ಆಯುಷ್ಯ ಹೋಯಿತು. ಹೀಗೆ ನಮ್ಮ ಶ್ರುತಿ ಸ್ಮೃತಿಗಳಲ್ಲಿ ಒಂದು 100 ಮಾತುಗಳು ಬರುತ್ತೆ. ಈ ಕರ್ಮಗಳನ್ನು ಬಿಟ್ಟರೆ, ಈ ಕರ್ಮಗಳನ್ನು ಅಸ್ತವ್ಯಸ್ತವಾಗಿ ಮಾಡಿದರೆ ಆಯುಷ್ಯ ಕ್ಷೀಣವಾಗುತ್ತೆ. ತಂದೆ ತಾಯಿಗಳು ಬಂದಾಗ ಎದ್ದು ಹೋಗಿ ನಮಸ್ಕಾರ ಮಾಡದಿದ್ದರೆ ಆಯುಷ್ಯ ಹೋಯಿತು. ಗುರುಗಳು, 1 ಅಕ್ಷರ ಉಪದೇಶ ಮಾಡಿದ ಗುರುಗಳು, ಜ್ಞಾನಿಗಳು, ಹಿರಿಯರು ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡಿ ಗೌರವ ಸಲ್ಲಿಸದೇ ಇದ್ದರೆ ಆಯುಷ್ಯ ಕಡಿಮೆ ಆಯಿತು. ಹಾಗಾದರೆ ನಮ್ಮ ಆಯುಷ್ಯ ಎಷ್ಟು ಕ್ಷೀಣವಾಗ್ತಾ ಇದೆ? ಅದಕ್ಕಾಗಿಯೇ 100ರಿಂದ ನಾವು ಎಲ್ಲಿಗೆ ಬಂದೆವು? ಇವತ್ತು 100ಕ್ಕೆ ರೀಚ್ ಆಗ್ತೇವೆ ಅನ್ನೋ ಕಾನ್ಫಿಡೆಂಟ್ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಯಾಕೆ? ನಾವು ಅಷ್ಟು ಕರ್ಮಗಳನ್ನು, ಆದರೆ ಕರ್ಮ ಮಾಡದೇ ಇದ್ದೀವಿ, ಕರ್ಮ ಬಿಟ್ಟಿದ್ದೀವಿ. ಅಂದರೆ ಪಾಸಿಟಿವ್ ಇಲ್ಲವೇ ಇಲ್ಲ, ಅದು ಕಡಿಮೆ. ನೆಗೆಟಿವ್ ಆದರೂ ಮಾಡಿಲ್ಲೇನು? ಇಲ್ಲ, ನೆಗೆಟಿವ್ ಕಂಟಿನ್ಯೂ ಆಗಿ ನಡೀತಾ ಇದೆ, ಓವರ್ಫ್ಲೋ ಆಗಿ ನಡೀತಾ ಇದೆ ನೆಗೆಟಿವಿಟಿ, ಕೆಟ್ಟ ಕರ್ಮಗಳು. ಹಾಗಾದ್ರೆ ಅದು ಸಾಧನೆಯಾ? ಅದು ಸಕ್ಸಸ್ಫುಲ್ ಜೀವನವಾ? 30 ದಿನ ನಾನು ನೌಕರಿಗೆ ಹೋಗ್ತಾ ಇದ್ದೇನೆ, ಕಂಪನಿಗೆ ಹೋಗ್ತಾ ಇದ್ದೇನೆ, ನಾನು ಅಲ್ಲಿಂದ ಇನ್ಕಮ್ ಏನೂ ತಂದಿಲ್ಲ,
ಉಲ್ಟಾ ಏನಾಗ್ತಾ ಇದೆ, ನನಗೆ ಲೋನು ಅದು ಇದು ಆಗಿ ನನಗೆ ರಿಪೀಟ್ ಆಗಿ ಸಾಲವೇ ಆಗ್ತಾ ಇದೆ. ಹಾಗಾದ್ರೆ ನನ್ನೊಂದು ಸಕ್ಸಸ್ಫುಲ್ ಜೀವನವಾ, ಸಕ್ಸಸ್ಫುಲ್ ಲೈಫಾ? ಅಲ್ಲಲ್ವಾ? ಹಾಗೆ ಇವತ್ತು ನಮ್ಮ ಪರಿಸ್ಥಿತಿ ಆಗಿದೆ. ಮಾಡಬೇಕಾದ ಕರ್ಮಗಳನ್ನು ಮಾಡ್ತಾ ಇಲ್ಲ. ಆ ಮಾಡುವ ಕರ್ಮಗಳಲ್ಲಿ ಅಸ್ತವ್ಯಸ್ತತೆಗಳು ಬಹಳ. ಯಾವುದ್ರ ಮೇಲೆ ಪ್ರೆಷರ್ ಹಾಕಬೇಕು, ಎಲ್ಲಿ ಬಿಡಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಕೆಟ್ಟ ಕೆಲಸಗಳು, ಬಹಳ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಹಾಗೆ 100 ವರ್ಷ ಅಲ್ಲ 1000 ವರ್ಷ ಜೀವನ ಮಾಡಿದ್ರು ವೇಸ್ಟ್, ವ್ಯರ್ಥವೇ. ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ, ಆಮರಣಂ, ಸಾಯುವ ಕ್ಷಣದವರೆಗೂ ಕೂಡ ಭಗವತ್ ಪೂಜಾತ್ಮಕಾನಿ, ನಾನು ಯಾವ ಕೆಲಸವನ್ನು ಮಾಡ್ತೇನೆ ಆ ಕೆಲಸ ದೇವರ ಪೂಜೆ ಆಗಿರಬೇಕು. ಅಂದರೆ ನಾನು ಮಾಡಿದ ಕೆಲಸ ಎಲ್ಲ ದೇವರ ಪೂಜೆ ಅಲ್ಲ, ಅದು ತಪ್ಪು, ರಾಂಗ್ ವೇ, ಅದು ಸರಿಯಾದ ದಾರಿ ಅಲ್ಲ ಅದು. ನಾನು ಈರುಳ್ಳಿ ತಿಂತೀನಿ, ಅದೇ ಯಾಕೆ ದೇವರ ಪೂಜೆ ಆಗಬೇಕು? ನಾನು ಇನ್ನೇನೋ ಕೆಟ್ಟ ಕೆಲಸ ಮಾಡ್ತೀನಿ, ಅದೇ ಯಾಕೆ ದೇವರ ಪೂಜೆ ಆಗಬೇಕು? ಹಾಗಲ್ಲ. ಹಾಗಾದ್ರೆ ದೇವರ ಪೂಜೆ ಯಾವುದು ದೇವರಿಗೆ ಪೂಜೆ ಆಗುತ್ತೋ ಆ ಕರ್ಮಗಳನ್ನು ನಾನು ಮಾಡಬೇಕು. ನಮ್ಮಲ್ಲೆಲ್ಲ ಒಂದು ಸಂಪ್ರದಾಯ ಏನಂತೆ, ಹೊಸ ಬಟ್ಟೆಯನ್ನು ಉಡುವಾಗ ದೇವರಿಗೆ ಸಮರ್ಪಣೆ ಮಾಡಿ ಉಡ್ತೇವೆ. ಹೌದಾ? ನಾನು ಜೀನ್ಸ್ ಪ್ಯಾಂಟ್ ಹಾಕೋತೇನೆ ಅಂತ ಅದನ್ನು ಸಮರ್ಪಣೆ ಮಾಡಿದರೆ ಅದ್ರ ದೇವರು ಸ್ವೀಕಾರ ಮಾಡ್ತಾನ? ಇಲ್ಲ. ದೇವರು ಯಾವ ಬಟ್ಟೆಯನ್ನು ತೊಡ್ತಾನೆ ಆ ಬಟ್ಟೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ನಾವು ಉಟ್ಟುಕೊಂಡಾಗ ಅದು ದೇವರ ಪೂಜೆ ಆಗತ್ತೆ. ನಮ್ಮ ಮನೆಗೆ ಆಚಾರ ಊಟಕ್ಕೆ ಬರ್ತಾರೆ ಅಂತ ಹೇಳಿ ನಾನೇನು ಊಟ ಮಾಡ್ತೇನೆ ಅದನ್ನು ಆಚಾರ್ಯ ಹಾಕೋದಲ್ಲ, ಆಚಾರ್ಯರು ಏನು ಊಟ ಮಾಡ್ತಾರೆ ಅದನ್ನು ಅಡಿಗೆ ಮಾಡಿ ನಾನು ಬಡಿಸಬೇಕು, ಆಗ ಅದು ಆಚಾರ್ಯನಿಗೆ ಪ್ರೀತಿಯಾಗತ್ತೆ. ನಾನೇನು ಮಡಿ ಮಾಡ್ತೇನೆ ಆ ಮಡಿಯೊಳಗೆ ಸ್ವಾಮಿಗಳಿಗೆ ಅಡ್ಜಸ್ಟ್ ಆಗಿರಿ ಅಂತ ಹೇಳೋದಲ್ಲ. ಸ್ವಾಮಿಗಳು ಏನು ಮಡಿ ಮಾಡ್ತಾರೆ ಅದಕ್ಕೆ ನಾವು ಅನುಕೂಲವಾಗಬೇಕು, ಆಗ ಸ್ವಾಮಿಗಳಿಗೆ ಪ್ರೀತಿ ಆಗತ್ತೆ. ಹಾಗೆ ದೇವರ ಪೂಜಾತ್ಮಕವಾದ ಕರ್ಮಗಳನ್ನು ಮಾಡಬೇಕು ಅಂತಂದ್ರೆ ನಾನೇನೋ ಕೆಟ್ಟ ಕೆಲಸಗಳನ್ನು ಮಾಡಿ ಆ ಎಲ್ಲ ಕೆಲಸಗಳು ದೇವರ ಪೂಜೆ ಅಂತ ಆಗುವುದಿಲ್ಲ. ಸೊ ಏನಾಗತ್ತೆ, ಯಾವ ಕರ್ಮವನ್ನು ಮಾಡುವುದರಿಂದ ದೇವರ ಪೂಜೆ ಆಗುತ್ತೋ ಆ ಕರ್ಮಗಳನ್ನು ನಾನು ಮಾಡಬೇಕು. ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಲಿನಿಂದ ಅಭಿಷೇಕ ಮಾಡಿದರೆ ಓಕೆ, ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಓಕೆ, ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಓಕೆ, ಶೆರೆಯಿಂದ ಅಭಿಷೇಕ ಮಾಡಿದರೆ, ವೈನ್ನಿಂದ ಅಭಿಷೇಕ ಮಾಡಿದರೆ ತಪ್ಪದು. ಯಾಕೆ? ಅದನ್ನು ದೇವರ ಪೂಜೆ ಅಭಿಷೇಕಕ್ಕೆ ಬೇಕಾದದ್ದು, ಅದು ತೀರ್ಥ ಅಂತ ಹೇಳಿಲ್ಲ. ಸೊ ಯಾವುದು ದೇವರಿಗೆ ಪೂಜೆಯಾಗುತ್ತೋ ಅದನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡುವುದು. ಹಾಗಾಗಿ ಭಗವತ್ ಪೂಜಾತ್ಮಕಾನಿ ಕರ್ಮಗಳು, ಭಗವಂತನ ಪೂಜೆಯಾಗುವ ದೇವರಿಗೆ ಅರ್ಚನೆ, ದೇವರಿಗೆ ಅಭಿಷೇಕ, ದೇವರಿಗೆ ಪ್ರದಕ್ಷಿಣೆ, ದೇವರಿಗಾಗಿ ತೀರ್ಥಾಟನೆ, ಬ್ರಾಹ್ಮಣರಿಗಾಗಿ ಪ್ರಯತ್ನ ಇತ್ಯಾದಿ ಸತ್ಕರ್ಮಗಳೇನಿವೆ ಆ ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕು. ಇನ್ನೊಂದು ಮಾತನ್ನು ರಾಯರು ಹೇಳ್ತಾರೆ, ನಾವು ಸತ್ಕರ್ಮಗಳನ್ನು ಮಾಡ್ತೇವೆ, ಸತ್ಕರ್ಮದ ಅಜೆಂಡಾ ಏನಿರುತ್ತೆ? ಅಜೆಂಡಾ ಏನಿರುತ್ತೆ? ನಾನಿರ್ತಾನೋ ದೇವರಿರ್ತಾನೋ? ನಾನಿರ್ತೇನೆ. ನಾನು ಪ್ರದಕ್ಷಿಣೆ ಹಾಕಿದೆ, ಯಾರಿಗಾಗಿ ಪ್ರದಕ್ಷಿಣೆ ಹಾಕಿದೆ? ದೇವರಿಗಾಗಿ ಪ್ರದಕ್ಷಿಣೆ ಹಾಕಿದೆನಾ? ನನಗಾಗಿ ಪ್ರದಕ್ಷಿಣೆ ಹಾಕಿದ್ದೇನೆ? ನನಗಾಗಿ ಪ್ರದಕ್ಷಿಣೆ ಹಾಕಿದೆ. ದೇವರ ಪೂಜೆ ಮಾಡಿದೆ, ನನಗಾಗಿ ದೇವರ ಪೂಜೆನ, ದೇವರಿಗಾಗಿ ದೇವರ ಪೂಜೆನ? ನನಗಾಗಿ ದೇವರ ಪೂಜೆ. ಗಂಧ ತೆಗೆದೆವು, ಯಾರಿಗಾಗಿ ಗಂಧ ತೆಗೆದಿದ್ದು? ದೇವರಿಗಾಗಿ, ನನಗಾಗಿ? ದೇವರಿಗಾಗಿ ಗಂಧ ತೆಗೆದಿದ್ರೆ ಏಕಾದಶಿನೂ ಗಂಧ ತೆಗಿತಿತ್ತು. ಏಕಾದಶಿ ಯಾಕೆ ತೆಗೆಯುವುದಿಲ್ಲ ಗಂಧ? ನಾನು ಹಚ್ಕೊಳ್ಳೋದಿಲ್ಲಲ್ಲ. ಏಕಾದಶಿ ದಿವಸ ನಾನು ಹಚ್ಕೊಳ್ಳೋದಿಲ್ಲ, ಆದ್ರಿಂದ ಗಂಧ ತೆಗೆಯುವುದಿಲ್ಲ. ಸರಳವಾದ್ದು. ಸೊ ಗಂಧ ಯಾಕೆ ತೆಗಿತೇವೆ? ನನಗಾಗಿ ಗಂಧ ತೆಗೆದಿದ್ದೇವೆ ಹೊರತು ದೇವರಿಗಾಗಿ ಅಲ್ಲ. ಒಳ್ಳೆ ಸುಗಂಧ
ಏರಿಸ್ತೇವೆ. ಅದಕ್ಕಾಗಿ ದೇವರಿಗೆ ಏರಿಸೋದು. ನಮ್ಮ ಮನೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಮುಡಿದುಕೊಳ್ಳಿ, ಅದರದ್ದೊಂದು ವಾಸನೆ ಬರಲಿ, ಸುಗಂಧವಿರಲಿ ಅಂತೇಳಿ ನಾವು ದೇವರಿಗೆ ಏರಿಸೋದು ಹೊರತು ಎಲ್ಲವರು ಯಾರ ಮನೆಯಲ್ಲಿ ಆದರೂ ಪಾರಿಜಾತ ಗಿಡ ಬೆಳೆಸ್ತಾರಲ್ಲ, ಪಾರಿಜಾತ ಗಿಡ ಬೆಳೆಸೋದಿಲ್ಲ. ಯಾಕೆ ಬೆಳೆಸೋದಿಲ್ಲ? ಪಾರಿಜಾತ ಹೂವಿನಿಂದ ನನಗೇನು ಯೂಸ್ ಇಲ್ಲ, ಅದು ನನಗೇನು ಯೂಸ್ ಇಲ್ಲ. ಮಲ್ಲಿಗೆ ಹೂ ಎಲ್ಲರ ಮನೆಯಲ್ಲಿ ಇರುತ್ತೆ. ಯಾಕಿರುತ್ತೆ? ಮಲ್ಲಿಗೆ ಹೂವಿನಿಂದ ನನಗೆ ಯೂಸ್ ಇದೆ. ಅಂದರೆ ನಾವು ಏನು ಮಾಡಿದರೂ ಕೂಡ ಅದರದ್ದೊಂದು ಅಜೆಂಡಾ ಸೆಟ್ ಮಾಡಿದ್ದೇವೆ, ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಏನಂತ ಸಂಕಲ್ಪ ಅಂತಂದರೆ ಇದರಿಂದ ನನಗೆ ಒಳಿತಾಗಬೇಕು, ನನಗಾಗಿ ನಾನು ಮಾಡಿದ್ದು. ಅದು ಮಾಡಿದರೆ ದೇವರ ಪೂಜೆ ಆಗೋದಿಲ್ಲ. ಅದು ಬಾರ್ಗಿಂಗ್, ಅದು ವ್ಯವಹಾರ. ಅದು ನಾನು 108 ಪ್ರದಕ್ಷಿಣೆ ಹಾಕಿದೆ, ನನಗೆ ಇಂಥದ್ದು ಫಲ ಕೊಡು. ನಾನು ಹೂ ಏರಿಸಿದೆ, ನನಗೆ ಹೂ ಕೊಡು. ನಾನು ಅನ್ನ ನೈವೇದ್ಯ ಮಾಡಿದೆ, ನನಗೆ 10 ದಿವಸ ಅನ್ನ ಕೊಡು. ಅಂದರೆ ಇದು ವ್ಯವಹಾರವಾಗತ್ತೆ. ಹಾಗಾದರೆ ಹೇಗೆ ಮಾಡಬೇಕು ಅಂತಂದರೆ ಅಸಂಕಲ್ಪಿತಾನಿ, ಯಾವ ಸತ್ಕರ್ಮಗಳನ್ನು ಮಾಡ್ತಾ ಇರುವಾಗಲೂ ಕೂಡ ದೇಹ, ಇಂದ್ರಿಯ, ಮನಸ್ಸು ಎಲ್ಲದರಿಂದಲೂ ಇದು ದೇವರ ಪೂಜೆ ಎನ್ನುವ ಕಾನ್ಸೆಪ್ಟೇ ಬರಬೇಕೇ ಹೊರತು ದೇವರ ಸಂತೋಷಕ್ಕಾಗಿ ನಾನು ಇದು ಮಾಡ್ತಾ ಇದ್ದೇನೆ ಅಂತ ಬರಬೇಕೇ ಹೊರತು ನನಗಾಗಿ ಅಂತ ಬರಲೇಬಾರದು. ನಮಗೆ ಒಂದು ಲಿಪ್ ವರ್ಕ್ ಬಾಯ್ಪಟ್ಟಾಗಿದೆ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ, ಅದು ಬಾಯಲ್ಲಿ ಬಾಯ್ಪಟ್ಟಾಗಿದೆ, ಬಂದ್ಬಿಡತ್ತೆ. ಆದರೆ ನಿಜವಾಗಿ ನನ್ನ ಮನಸ್ಸಿನ ಭಾವನೆ, ಧೋರಣೆ ಹೇಗಿದೆ? ಇದು ನನಗಾಗಿಯೇನೆ ಅಂತ ಧೋರಣೆ ಇದೆ. ಸೊ ಅದೆಲ್ಲ ಅಲ್ಲ. ಒಂದು ಭಗವತ್ ಪೂಜಾತ್ಮಕವಾದ ಕರ್ಮಗಳಾಗಿರಬೇಕು, ಒಂದು. ಎರಡನೇದ್ದು ಸಂಕಲ್ಪ ಮಾಡಿರಬಾರದು, ಕೇವಲ ವಿಷ್ಣು ಪ್ರೀತಿಗಾಗಿ ಮಾಡೋದು. ದೇವರು ಹೇಳಿದ್ದಾನೆ, ನಾನು ಮಾಡ್ತೇನೆ, ಮುಗಿದು. ದೇವರ ಆದೇಶವಿದೆ, ನಾನು ಮಾಡ್ತೇನೆ, ಬೇರೆ ಇನ್ನೇನಿಲ್ಲ. ಅಸಂಕಲ್ಪಿತ. ಹಾಗಾದ್ರೆ ಯಾವ ಕರ್ಮಗಳನ್ನು ಮಾಡ್ಬೋದೇನು? ಸೋಚಿತ ಕರ್ಮಗಳನ್ನೇ ಮಾಡುವುದು. ಸೋಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ, ಎಲ್ಲ ಇಲ್ಲಿ ಬಂತು. ಸೋಚಿತ ಕರ್ಮಗಳನ್ನು ಆಚರಿಸಬೇಕು, ಇನ್ನೊಬ್ಬರಲ್ಲಿ ಬೇಡಬಾರ್ದು. ಇನ್ನೊಬ್ಬರಲ್ಲಿ ಬೇಡಬಾರ್ದು, ನಿನ್ನೆ ಬಂತು. ಸೋಚಿತ ಕರ್ಮಗಳನ್ನು ಆಚರಿಸಬೇಕು, ಇವತ್ತು ಬಂತು ಸೋಚಿತವಾದ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ. ಕೃಷ್ಣ ಹೇಳುವಾಗ ಹೇಳಿಬಿಟ್ಟ, ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತ್ಯ ಪ್ರಯಚ್ಛತಿ. ಎಲೆ ಕೊಡಲಿ, ಹೂ ಕೊಡಲಿ, ನೀರು ಕೊಡಲಿ, ಏನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ. ದೇವರು ಹೇಳಿದ್ದಾನೆ ಅಂತ ಹೇಳೋದು ಮಿನರಲ್ ವಾಟರ್ ಕೊಟ್ರೆ? ಕೃಷ್ಣ ಹೇಳನ್ರಿ, ನೀರು ಕೊಡು ಸಾಕು, ಭಕ್ತಿಯಿಂದ ನೀರು ಕೊಡು ಅಂತ ಹೇಳಿದ್ದು ಯಾರು? ಕೃಷ್ಣ ಹೇಳಿದ್ದಾನೆ. ಹಾಗಾದರೆ ಬಿಸ್ಲೇರಿ ವಾಟರ್ನಿಂದ ನಾನು ಅಭಿಷೇಕ ಮಾಡ್ತೇನೆ. ಯಾಕೆ? ಪ್ರತಿಮೆ ಕಪ್ಪಾಗುವುದಿಲ್ಲ. ಬೋರ್ ನೀರಿನಿಂದ ಅಭಿಷೇಕ ಮಾಡಿದರೆ ಪ್ರತಿಮೆ ಕಪ್ಪಾಗತ್ತೆ, ನಾನು ಮಾಡ್ತೇನೆ ಅಂದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಅಲ್ಲ, ವಿಹಿತವಾದದ್ದೇ ಆಗಿರಬೇಕು. ಎಲೆ ಸಿಗತ್ತೆ ಅಂತೇಳಿ ಕಂಡ ಎಲೆ ತಂದು ಏರಿಸೋದಲ್ಲ, ಅದು ತುಳಸಿ ಆಗಿರಬೇಕು, ದೂರ್ವ ಆಗಿರಬೇಕು. ಹಾಗಾಗಿ 3 ಕರ್ಮಗಳನ್ನು ಮಾಡ್ತಾ ಇರುವಾಗ 3 ಕಾನ್ಸೆಪ್ಟ್ ಏನು? ಒಂದು ಭಗವಂತನ ಪೂಜೆ ಆಗುವಂಥ ಕರ್ಮಗಳು, ಎರಡನೇದ್ದು ಅಸಂಕಲ್ಪಿತ ಫಲಾನಿ, ಫಲದ ಅಪೇಕ್ಷೆ ಇಲ್ಲದೆ ಮಾಡುವ ಕರ್ಮಗಳು ಎರಡನೇದ್ದು, ಮೂರನೇದ್ದು ಸೋಚಿತಾನಿ, ತನಗೆ ವಿಹಿತವಾದ ಕರ್ಮಗಳನ್ನು ಸರ್ವಥಾ ಕುರಿಯ, ಕೊನೆ ಉಸಿರಿರುವವರೆಗೂ ಈ ಕರ್ಮಗಳನ್ನು ಮಾಡ್ತಾನೇ ಇರಬೇಕು. ಹಾಗಾದಾಗ ಮಾತ್ರ ಈ ಕರ್ಮ ನಮಗೆ ಸಾಧನೆಗೆ ಅನುಕೂಲವಾಗತ್ತೆ. ಇದನ್ನು ಬಿಟ್ಟು ಮಾಡಿದ ಇನ್ನು ಉಳಿದ ಎಲ್ಲ ಕರ್ಮಗಳು ನಮಗೆ ಸಂಸಾರದಲ್ಲಿ ಉಳಿಸುವುದಕ್ಕೆ ಕಾರಣವಾಗುತ್ತೆ. ಸೊ ನಾವು ಸಂಸಾರದಲ್ಲಿ ಉಳಿಬೇಕಾ, ಸಾಧನೆಯಲ್ಲಿ ನಾವು ತೊಡಗಿಕೊಳ್ಳಬೇಕಾ? ಇದು ನಮಗೆ ಬಿಟ್ಟದ್ದು. ಅದಕ್ಕಾಗಿ ಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಏನು ಅಂತಂದ್ರೆ, ನಿಷ್ಕಾಮಂ ಜ್ಞಾನಪೂರ್ವಂತು. ನಿಷ್ಕಾಮ ಕರ್ಮ ಅಂದರೆ ಫಲ ಸಂಕಲ್ಪವನ್ನು ಮಾಡದೇ ಇರುವ ಕರ್ಮ. ಜ್ಞಾನಪೂರ್ವಕ ಅಂದರೆ ಇದು ಭಗವಂತನ ಪೂಜಾ ಎಂಬ ಜ್ಞಾನದಿಂದ ಮಾಡಿದ ಕರ್ಮ. ಆ ಕರ್ಮಕ್ಕೆ ಹೆಸರೇನು? ನಿವೃತ್ತ ಕರ್ಮ. ನಿವೃತ್ತ ಕರ್ಮ. ಹಿಟ್ಟಾಕಿ ಮಾಡಿದರೆ ಅದು ಚಪಾತಿ, ಅದರಲ್ಲಿ ಸ್ವಲ್ಪ ತೊಪ್ಪಲ ಸೇರಿಸಿದರೆ
ಅದರ ಹೆಸರು ಬೇರೆ ಆಗತ್ತೆ. ಏನಂತ ಆಗತ್ತೆ? ಪರಾಠ ಅಂತ ಆಗತ್ತೆ. ಹಾಗೆ ಕರ್ಮವನ್ನು ಮಾಡ್ತಾ ಇದ್ದರೆ ಅವನು ಕರ್ಮವನ್ನು ಮಾಡಿದ ಹಾಗೆ, ಸತ್ಕರ್ಮವನ್ನು ಮಾಡಿದರೆ ಸತ್ಕರ್ಮಾನುಷ್ಠಾನ ತತ್ಪರ. ಆ ಕರ್ಮಗಳಿಗೆ ಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡಿದರೆ ಸಕಾಮ ಕರ್ಮಿ, ಫಲದ ಅಪೇಕ್ಷೆ ಇಲ್ಲದೆ ಮಾಡಿದರೆ ಅವನು ನಿಷ್ಕಾಮ ಕರ್ಮಿ. ಫಲದ ಅಪೇಕ್ಷೆಯೂ ಇಲ್ಲ, ಇದು ದೇವರ ಪೂಜೆ ಅಂತ ಮಾಡಿದ ಕರ್ಮಕ್ಕೆ ನಿವೃತ್ತ ಕರ್ಮ. ಯಾರು ನಿವೃತ್ತ ಕರ್ಮವನ್ನು ಮಾಡ್ತಾರೋ ಅವ್ರು ದೇವರ ಹತ್ರ ಹೋಗ್ತಾರೆ. ಅವನಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅವನಿಗೆ ನಿವೃತ್ತ ಕರ್ಮವನ್ನು ಮಾಡುವವನು ಎಲ್ಲಿ ಹೋಗ್ತಾನೆ? ನೇರವಾಗಿ ದೇವರ ಬಳಿಯೇ ಹೋಗ್ತಾನೆ. ಬ್ರಹ್ಮ ಭೇದಿ ಸನಾತನಂ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹಾಗಾಗಿ ಕರ್ಮಗಳನ್ನು, ಈ ತರಹದ ಕರ್ಮಗಳನ್ನು, ಯಾವ ತರಹದ್ದು? ಒಂದು, ದೇವರ ಪೂಜೆಯಾಗಿರಬೇಕು. ಎರಡನೆಯದ್ದು, ಕರ್ಮದ ಫಲದ ಅಪೇಕ್ಷೆ ಇರಬಾರದು. ಮೂರನೆಯದ್ದು, ನನಗೆ ವಿಹಿತವಾದ ಕರ್ಮಗಳಾಗಿರಬೇಕು. ಈ ತರಹದ ಕರ್ಮಗಳನ್ನು ಎಷ್ಟು ದಿನ ಮಾಡುವುದು? ಯಮದೂತರು ಬಂದು ನಿಂತಿದ್ದಾರೆ. ಸಾಯಂಕಾಲ 6:45 ಆಗಿದೆ. ಯಮದೂತ 1 ನಿಮಿಷ ತಾಳು, ನಾನು ಸಂಧ್ಯಾವಂದನ ಮಾಡಿ ಬರ್ತೇನೆ ಅಂತ ಹೇಳಿ ಸಂಧ್ಯಾವಂದನ ಮಾಡಿ ಆಯ್ತು, ನಾನು ಕರೆದುಕೊಂಡು ಹೋಗು. ಕೊನೆ ಉಸಿರಿರುವವರೆಗೂ ಸತ್ಕರ್ಮಗಳು ನಡೀತಾನೇ ಇರುತ್ತೆ. ಹಾಗಾದರೆ ಯಾವುವು ಸತ್ಕರ್ಮಗಳು ಅಂದರೆ? ಸೂರ್ಯ ಉದಯವಾಗುವುದರೊಳಗೆ ಏಳುವುದು ಸತ್ಕರ್ಮ. ಸೂರ್ಯನ ಕಿರಣ ಮನೆಯೊಳಗೆ ಬರುವುದರೊಳಗೇನೆ ಕಸ ತೆಗೆದು ಸ್ವಚ್ಛ ಮಾಡಿ ಇಟ್ಟು ರಂಗೋಲಿಯನ್ನು ಹಾಕಿ ಇಡುವುದು ಸತ್ಕರ್ಮ. ಶುದ್ಧವಾಗಿ ಸ್ನಾನವನ್ನು ಮಾಡುವುದು ಸತ್ಕರ್ಮ. ಸಂಧ್ಯಾ ವಂದನೆ, ದೇವರ ಪೂಜೆಯನ್ನು ಮಾಡುವುದು ಸತ್ಕರ್ಮ. ದೇವತೆಗಳ ಆರಾಧನೆಯನ್ನು ಮಾಡುವುದು ಸತ್ಕರ್ಮ. ಋಷಿ ಪಿತೃಗಳಿಗೆ ತರ್ಪಣವನ್ನು ಕೊಡುವಂತಹ ಬ್ರಹ್ಮಯಜ್ಞವೇನಿದೆ ಸತ್ಕರ್ಮ. ವೈಶ್ವದೇವ ಬಲಿಹರಣ ಮಾಡುವುದು ಏನಿದೆ ಸತ್ಕರ್ಮ. ಯಾಕೆ? ದೇವತೆಗಳಿಗೂ ಮತ್ತು ಬಲಿ ಕೊಡುವುದು ಸತ್ಕರ್ಮ. ಅತಿಥಿ ಅಭ್ಯಾಗತರನ್ನು ಮನೆಗೆ ಕರೆದು ಬ್ರಾಹ್ಮಣ ಭೋಜನ ಮಾಡಿಸುವುದು ಸತ್ಕರ್ಮ. ಹೀಗೆ ನಾನಾ ತರಹದ ಸತ್ಕರ್ಮಗಳನ್ನು, ಯಜ್ಞ ಯಾಗಗಳನ್ನು ಮಾಡುವುದು, ದಾನ ಧರ್ಮಗಳನ್ನು ಮಾಡುವುದು. ಒಂದೊಂದು ಸತ್ಕರ್ಮಕ್ಕೂ ಬಹಳ ಫಲವಿದೆ. ಮಂಗಳಾರತಿ ಮಾಡುವುದು ಸತ್ಕರ್ಮ. ಆ ಮಂಗಳಾರತಿ ಮಾಡುವಾಗ ಆ ಮಂಗಳಾರತಿಯ ಬೆಳಕಿನೊಳಗೆ ದೇವರನ್ನು ಕಾಣುವುದು ಮಹಾ ಸತ್ಕರ್ಮ. ಕೆಲವರೆಲ್ಲ ಕಣ್ಣು ಮುಚ್ಚಿ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ನಡೆದಾಗ ಕಣ್ಣು ಮುಚ್ಚಿರ್ತಾರೆ. ಕಣ್ಣು ಮುಚ್ಚೋದಲ್ಲ, ಮಂಗಳಾರತಿ ನಡೆದಾಗ ಕಣ್ಣು ತೆಗೆದು ದೇವರನ್ನು ನೋಡ್ತಾ ಇರುತ್ತೆ. ಧೂಪಾರತಿ ನೀರಿನಿಂದ ಮಾಡ್ತಾರೆ. ಯಾಕೆ? ಪೇಷನ್ಸ್ ಇಲ್ಲ. ಒಂದು ಪೇಷನ್ಸ್ ಇಲ್ಲ, ಎರಡನೇದು ಅನುಕೂಲವಿಲ್ಲ. ಮನೆಯೊಳಗೆ ಧರ್ಮಪತ್ನಿ ಧೂಪವನ್ನು ಹಚ್ಚಿಕೊಡುವುದಿಲ್ಲ. ಅದನ್ನು ಪೂಜೆ ಮಾಡುವುದಕ್ಕೆ ಪೇಷನ್ಸ್ ಇಲ್ಲ. ಹಾಗಲ್ಲ, ಧೂಪಾರ್ತಿಯ ಆ ಧೂಪದ ಮಧ್ಯದೊಳಗೆ ದೇವರನ್ನು ಕಾಣುವುದು 100 ಜನ್ಮದ ಪಾಪ ಪರಿಹಾರವಾಗುತ್ತೆ. ಒಮ್ಮೆ ದೇವರಿಗೆ ಒಂದು ತುತ್ತು ನೈವೇದ್ಯ ಮಾಡೋದು, ದೇವರಿಗೆ ಬೇಡ, ದೇವರನ್ನು ಬಿಟ್ಬಿಡೋಣ. ಯತಿಗಳಿಗೆ ಹಸ್ತೋದಕ ಮಾಡ್ತೇವಲ್ವಾ? ಮಾಡುವಾಗ ಏನಂತ ಹೇಳ್ತೇವೆ? ಯತಿ ಹಸ್ತೆ ಜಲಂ ದದ್ಯ ಭೈಕ್ಷ್ಯಂ ದದ್ಯ ಪುನರ್ಜಲಂ. ಯತಿಗಳಿಗೆ ಒಮ್ಮೆ ನೀರು ಕೊಡುವುದು, ಭಿಕ್ಷೆಯನ್ನು ಕೊಡುವುದು, ಮತ್ತೆ ನೀರು ಕೊಡುವುದು. ಭೈಕ್ಷ್ಯಂ ದದ್ಯ ಪುನರ್ಜಲಂ. ತದನ್ನಂ ಮೇರುನಾ ತುಲ್ಯಂ. ಯತಿಗಳಿಗೆ ಕೊಡುವ ಅನ್ನವೇನಿದೆ ಮೇರು ಪರ್ವತಕ್ಕೆ ಸಮವಾಗಿ ಅನ್ನದಾನ ಮಾಡಿದ ಪುಣ್ಯವಿದೆ. ತಜ್ಜಲಂ ಸಾಗರೋಪಮಂ. ಯತಿಗಳಿಗೆ ಕೊಡುವ ಒಂದು ವಾಟಕ ನೀರು ಏನಿದೆ ಅದು ಸಾಗರದಷ್ಟು, ಸಮುದ್ರದಷ್ಟು. ಇಲ್ಲೇನಿದೆ ಅಲ್ಲ, ಯಾವುದಿದು? ಅರಬ್ಬಿ ಅಲ್ಲ, ಹಿಂದೂ ಮಹಾಸಾಗರ ಅಲ್ಲ, ಬೇ ಆಫ್ ಬೆಂಗಾಲ್. ಈ ಸಮುದ್ರದಷ್ಟು ನೀರನ್ನು ದಾನ ಮಾಡಿದರೆ ಏನು ಪುಣ್ಯ ಬರುತ್ತೆ? ಒಬ್ಬ ಯತಿಗಳಿಗೆ ಒಂದು ವಾಟಕ ನೀರು ಕೊಡೋದ್ರಿಂದ ಪುಣ್ಯ ಬರುತ್ತೆ. ಇವತ್ತು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ. ನಮಗೆ ಈಗಿರೋ ಸ್ವಾಮಿಗಳು ಎದುರಿಗಿದ್ದಾರೆ. ಅವರಿಗೆ ಒಂದು ವಾಟಕ ನೀರು ಕೊಟ್ಟರೆ, ಒಂದು ದಿನ ಒಂದು ಗ್ಲಾಸು ನೀರು ಕೊಟ್ಟರೆ ಎಷ್ಟು ಪುಣ್ಯವಿದೆ? ಸಮುದ್ರದಷ್ಟು ನೀರನ್ನು ಸಂಗ್ರಹ ಮಾಡಿ ಸಂಪಾದನೆ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ಏನು ಪುಣ್ಯ? ಆ ಪುಣ್ಯ ಬರುತ್ತೆ.
ಅವರಿಗೆ ಒಂದು ತುತ್ತು ಅನ್ನವನ್ನು ಭಿಕ್ಷೆಯಾಗಿ ಕೊಟ್ಟರೆ ಎಷ್ಟು ಪುಣ್ಯವಿದೆ? ಮೇರು ಪರ್ವತದಷ್ಟು ಅನ್ನವನ್ನು ನೈವೇದ್ಯ ಮಾಡಿ ಕೊಟ್ಟರು. ಸತ್ಯಾತ್ಮರಿಗಿಂತಲೂ ರಾಯರು ಎಷ್ಟು ದೊಡ್ಡವರು? ಅಂದರೆ ರಾಯರಿಗೆ ಒಂದು ತುತ್ತು ಅನ್ನ ಕೊಟ್ಟರೆ 10 ಮೇರು ಪರ್ವತದಷ್ಟು ಅನ್ನದಾನ ಮಾಡಿದ ಪುಣ್ಯ. ರಾಯರಿಗಿಂತಲೂ ವಿಜೇಂದ್ರರು 100 ಮೇರು ಪರ್ವತದಷ್ಟು ಅನ್ನದಾನ ಮಾಡಿದ ಪುಣ್ಯ. ವಿಜೇಂದ್ರನಿಗಿಂತಲೂ ಶ್ರೀಮಠ್ ಟೀಕಾಕೃತ್ಪಾದರು 1000 ಮೇರು ಪರ್ವತಕ್ಕೆ ಅನ್ನದಾನ ಮಾಡಿದ ಪುಣ್ಯ. ಒಂದು ಸತ್ಕರ್ಮದಿಂದ ಎಷ್ಟು ಪುಣ್ಯ ಬರುತ್ತೆ ನೋಡಿ. ಟೀಕಾರಾಯರಿಗಿಂತಲೂ ದೇವತೆಗಳು, ರುದ್ರದೇವರು, ಗರುಡಶೇಷ ದೇವರು, ಭಾರತೀ ದೇವಿ, ವಾಯುದೇವರಿಗೆ ನೈವೇದ್ಯವನ್ನು ಮಾಡಿದರೆ, ಅನಂತ ಮೇರು ಪರ್ವತವನ್ನು ದಾನ ಮಾಡಿದರೆ, ಮೇರು ಪರ್ವತದಷ್ಟು ಅನ್ನವನ್ನು ದಾನ ಮಾಡಿದರೆ ಏನು ಪುಣ್ಯವಿದೆ? ಆ ಪುಣ್ಯ ಬರುತ್ತೆ. ದೇವರಿಗೆ ಅನ್ನವನ್ನ ನೈವೇದ್ಯವನ್ನು ಮಾಡಿದರೆ ತದ ಅನಂತವಾದ ಫಲ. ಹಾಗಾದರೆ ದೇವರಿಗೆ ಮಾಡುವ ನೈವೇದ್ಯ ರೂಪವಾದ ಸತ್ಕರ್ಮವನ್ನು ದೇವರಿಗೆ ಪ್ರೀತಿಯಾಗಲಿ ಎನ್ನುವ ಕಾರಣಕ್ಕಾಗಿ ನಾವು ಅನ್ನವನ್ನು ನೈವೇದ್ಯವನ್ನು ಮಾಡಿದರೆ ಎಷ್ಟು ಫಲವಿದೆ. ಇದು ಒಂದು ದಿನಕ್ಕೆ. ಮರುದಿನ ನೈವೇದ್ಯ ಮಾಡಿದರೆ, ನೆಕ್ಸ್ಟ್ ಡೇ ನೈವೇದ್ಯ ಮಾಡಿದರೆ, ಮತ್ತೆ ನೈವೇದ್ಯ ಮಾಡಿದರೆ, ಲೈಫ್ ಟೈಮ್ ನೈವೇದ್ಯ ಮಾಡ್ತಾ ಇದ್ದರೆ ನಾವು ಕೆಟ್ಟ ಕೆಲಸ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಪಾಪ ಬರಬಾರದು ಅಂತ. ಕೊಲೆ ಮಾಡುವುದಿಲ್ಲ, ಬ್ರಾಹ್ಮಣರಿಗೆ ಬೈಯುವುದಿಲ್ಲ, ಬ್ರಾಹ್ಮಣರು ದುಡ್ಡು ಅಪಹಾರ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ನಮ್ಮ ಪಾಪ ಬರಬಾರದು. ಮತ್ತು ದೇವರಿಗೆ ನೈವೇದ್ಯನೂ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಪುಣ್ಯ ಬರಬಾರದು. ಪುಣ್ಯ ಬಂದ್ಬಿಟ್ರೆ ನಾನು ಎಲ್ಲಿ ಪುಣ್ಯವಂತನಾಗಿ ಬಿಡ್ತೇನೋ ಅನ್ನೋ ಟೆನ್ಷನ್, ಹೆದರಿಕೆ. ಈ ತರಹದ ಸತ್ಕರ್ಮಗಳನ್ನು ಎಲ್ಲಿಯವರೆಗೆ ಮಾಡೋದು ದೇವರ ಪೂಜೆಯನ್ನು ಅಂತಂದರೆ, ಬುದ್ಧಿ ಬಂದಾಗಿನಿಂದ ಸಾಯುವವರೆಗೂ ದೇವರ ಪೂಜೆಯನ್ನು ಮಾಡ್ತಾನೆ ಇರೋದು. ಕುರ್ವನ್ನೇವೇಹ ಕರ್ಮಾಣಿ ಜಿಜಿ ವಿಷಯ ಕ್ಷತಗುಂ ಸಮಾಹ. 100 ವರ್ಷ ಬಾಳ್ಬೇಕಾ? ಹಾಗಾದ್ರೆ ಕರ್ಮಗಳನ್ನು ಮಾಡ್ತಾನೇ ಇರು. ಈ ಕರ್ಮಗಳೇನಾಗಿವೆ? ಮುಂದೆ ಬರುತ್ತೆ. ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಈ ಥರ ಅಲ್ಲರಿ, ಕರ್ಮಗಳನ್ನು ಮಾಡ್ತಾ ಇದ್ದರೆ ಕರ್ಮದ ಲೇಪವಾಗತ್ತೆ. ಕರ್ಮದ ಲೇಪವಾದರೆ ಕರ್ಮದ ಭೋಗ ಮಾಡಬೇಕು. ನಿಮಗೆಲ್ಲ ಗೊತ್ತಲ್ಲ, ದಿನಕ್ಕೆ ಎಷ್ಟು ಕರ್ಮಗಳನ್ನು ಮಾಡ್ತಾನೆ? 10 ಜನ್ಮಕ್ಕೆ ಬೇಕಾದಷ್ಟು ಮಿನಿಮಮ್ ಕರ್ಮ. ನಾವು ಮಾಡುವ ಕರ್ಮ ನಾವು ಸುಮ್ಮನೆ 1000 ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನಂತ ನಾವು ಇಟ್ಟುಕೊಳ್ಳೋಣ. ಅಂದರೆ ದಿನಕ್ಕೆ 1000 ಜನ್ಮ ಅಂತಂದರೆ ತಿಂಗಳಿಗೆ, ವರ್ಷಕ್ಕೆ 360. 360 ಇಂಟು 1000 ಅಂದರೆ 3,60,000. ಅಂಥದ್ದು 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ ನಮ್ಮ ಜೀವನ. 90 ವರ್ಷ ಇಂಟು 360 ಇಂಟು 1000 ಅಂದರೆ ಇಷ್ಟು ಕರ್ಮ ಮಾಡ್ಬೇಕು. ಯಾಕೆ ನಾನು ಇಷ್ಟು ಜನ್ಮಗಳನ್ನು ತಾಳಿದ್ರು ನನಗೆ ಮೋಕ್ಷ ಆಗುವುದಿಲ್ಲ? ಯಾಕೆ? ಆ ಜನ್ಮಗಳಲ್ಲಿ ಮಲ್ಟಿಪಲ್ ಇಷ್ಟು ಕರ್ಮಗಳು, ಆ ಒಂದೊಂದು ಜನ್ಮಗಳಲ್ಲಿ ಮತ್ತು ಇಷ್ಟು ಕರ್ಮಗಳು. ಮತ್ತು ಈ ಎಲ್ಲ ಕರ್ಮಗಳನ್ನೇ ಮಾಡ್ತಾ ಹೋದರೆ ನನ್ನ ಸಂಸಾರ ದಾಟುವುದು ಯಾವಾಗ? ನೀವು ಉಪನಿಷತ್ತು ಸಂಸಾರ ದಾಟಿಸ್ಲಿಕ್ಕೆ ಹೇಳ್ತಾ ಇದ್ದೀರೋ, ಸಂಸಾರದೊಳಗೆ ಉಳಿಸ್ಲಿಕ್ಕೆ ಹೇಳ್ತಾ ಇದ್ದೀರೋ? ನೀವು ಏನು ಹೇಳ್ತಾ ಇದ್ದೀವಿ ಉಪನಿಷತ್ತು? ಈಗ ಏನು ಹೇಳಿದ್ರು ಇಲ್ಲಿವರೆಗೆ? ಭಗವದ್ ಆರಾಧನೆಗೆ ಯೋಗ್ಯವಾದ, ಭಗವತ್ ಪೂಜಾತ್ಮಕವಾದ ಕರ್ಮದ ಫಲವನ್ನು ಅಪೇಕ್ಷೆ ಪಡದೇನೆ ಮಾಡುವ ವಿಹಿತವಾದ ಕರ್ಮಗಳನ್ನು ಎಲ್ಲಿವರೆಗೆ ಮಾಡ್ತಾ ಇರಬೇಕು? ಕೊನೆವರೆಗೂ ಮಾಡ್ತಾ ಇರಬೇಕು. ಅಂದರೆ ಆ ಕರ್ಮದ ಫಲ ಇನ್ನು 100 ಜನ್ಮಗಳನ್ನು ಅನುಭವಿಸಬೇಕು, ಇಲ್ಲೇ ಇರಬೇಕಲ್ಲ. ಅಂದರೆ ಈ ತರಹದ ಕರ್ಮಗಳನ್ನು ನಾವು ಮಾಡಬೇಕಾ? ಉಪನಿಷತ್ತು ಈ ತರಹದ ಕರ್ಮಗಳನ್ನು ಬೋಧಿಸಬೇಕಾ ಅಂತ ಕೇಳಿದರೆ ಹೇಳ್ತಾರೆ ಶ್ರೀಮದ್ ಆಚಾರ್ಯರು, ಟೀಕಾರಾಯರು ಹೇಳ್ತಾರೆ, ಹುಚ್ಚ ಹಾಗೆಲ್ಲ ಅಲ್ಲ. ಕರ್ಮಗಳನ್ನು ಮಾಡಬೇಕು ಅಂತಂದರೆ ಅದಕ್ಕಾಗಿ ಹೇಳಿದರು. ಕರ್ಮಗಳಿಗೆ ಡೆಫಿನೇಷನ್, ವಿಶೇಷಣಗಳನ್ನು ಕೊಟ್ಟರು. ಏನಂತ ಕೊಟ್ಟರು? ಸೋಚಿತವಾದ ಫಲದ ಅಪೇಕ್ಷೆ ಇಲ್ಲದೆ ಭಗವತ್ ಪೂಜಾತ್ಮಕವಾದ ಕರ್ಮಗಳನ್ನು ಮಾಡಿದಾಗ ಆ ಕರ್ಮದ ಲೇಪ ನಮಗೆ ಆಗುವುದಿಲ್ಲ.
ಆ ಕರ್ಮ ಮೋಕ್ಷಕ್ಕೆ ಕಾರಣವಾಗುತ್ತೆ, ಶೀಘ್ರದೊಳಗೆ ಮೋಕ್ಷವನ್ನು ತಂದುಕೊಡುತ್ತೆ. ಹಾಗಾದ್ರೆ ಯಾವ ಕರ್ಮ? ಯಾವದೆಲ್ಲ ಸಕಾಮ ಕರ್ಮಗಳಿವೆ, ಯಾವೆಲ್ಲ ಕರ್ಮ ಕೆಟ್ಟ ಕರ್ಮಗಳಿವೆ, ಆ ಎಲ್ಲ ಕರ್ಮಗಳು ನಮಗೆ ಸಂಸಾರದಲ್ಲಿ ಬಂಧಿಸಿ ಬಿಡುತ್ತೆ. ಎಲ್ಲ ಕರ್ಮಗಳು ಸಂಸಾರದಲ್ಲಿ ಕಟ್ಟಿ ಹಾಕುವಂಥದ್ದು. ಸಂಸಾರದಲ್ಲಿ ಕಟ್ಟಿ ಹಾಕುವಂಥ ಕರ್ಮಗಳು ಯಾವುದು? ಒಂದು ಸಕಾಮ ಕರ್ಮ, ಎರಡನೇದು ಕೆಟ್ಟ ಕೆಲಸಗಳು, ಕೆಟ್ಟ ಕರ್ಮಗಳು. ಸಂಸಾರದೊಳಗೆ ಕಟ್ಟಿ ಹಾಕದಿರುವ ಕರ್ಮಗಳು ಯಾವುದು? ಯಾವುದು ದೇವರ ಪೂಜಾತ್ಮಕವಾದ ಕರ್ಮವಿದೆ, ಅಸಂಕಲ್ಪಿತವಾದ ಕರ್ಮಗಳಿವೆ, ಅಂದರೆ ಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ಕರ್ಮಗಳಿವೆ, ಯಾವುದು ಸ್ವಯೋಗ್ಯವಾದ ನನಗೆ ವಿಹಿತವಾದ ಕರ್ಮಗಳಿವೆ. ಆ ಕರ್ಮಗಳನ್ನು ಮಾಡಿದಾಗ ಅದು ನಮಗೆ ಎಂದಿಗೂ ಸಂಸಾರಕ್ಕೆ ಕಾರಣವಾಗೋದಿಲ್ಲ. ಹಾಗಾದ್ರೆ ಇವತ್ತು ನಾನು ಮಾಡ್ತಾ ಇರುವ ಕರ್ಮಗಳು ಯಾವುದು? ಸಂಸಾರದಲ್ಲಿ ಇರಲಿಕ್ಕೆ ಬೇಕಾದ ಏನೆಲ್ಲ ಕರ್ಮಗಳನ್ನು ಮಾಡಬೇಕು, ಪ್ಲಾಟ್ಫಾರ್ಮು ನಾವು ಎಷ್ಟು ತಯಾರು ಮಾಡಿಕೊಂಡಿದ್ದೇವೆ ಅಂತಂದರೆ, ಈ ಜನ್ಮದ ಪ್ಲಾಟ್ಫಾರ್ಮ್ ನಾವು ತಯಾರು ಮಾಡಿಕೊಂಡಿಲ್ಲ. ಸಾಯುವುದರೊಳಗೇನೆ ಇನ್ನೊಂದು 10,000 ಜನ್ಮಗಳಿಗೆ ಬೇಕಾದ ಏನೆಲ್ಲ ಪ್ಲಾಟ್ಫಾರ್ಮ್ ಇದೆ ಅಷ್ಟೆಲ್ಲ ತಯಾರು ಮಾಡ್ಕೊಂಡು ನಾವು ಸಾಯ್ತಾ ಇದ್ದೇವೆ. ಉಪನಿಷತ್ತು ಹೇಳುತ್ತೆ ಹಾಗೆಲ್ಲ ಅಲ್ಲ. ನಾವು ಮಾಡಿದ ಸತ್ಕರ್ಮಗಳ ಫಲವೇನು ಅಂತಂದರೆ, ಕರ್ಮಗಳಲ್ಲಿ 3 ಕರ್ಮಗಳು. ಏನು ಕರ್ಮಗಳು? 3 ಕರ್ಮಗಳು. ಒಂದು ಸಂಚಿತ, ಇನ್ನೊಂದು ಆಗಾಮಿ, ಇನ್ನೊಂದು ಪ್ರಾರಬ್ಧ. ಸಂಚಿತ ಅಂದರೆ ಹಿಂದೆ ಮಾಡಿಟ್ಟಿದ್ದು, ಆಗಾಮಿ ಅಂದರೆ ಮುಂದೆ ಮಾಡುವಂತಹದ್ದು, ಈಗ ಉಣ್ಣುವುದು ಪ್ರಾರಬ್ಧ, ಭೋಗ ಮಾಡಲು ಆರಂಭಿಸಿರುವುದು ಪ್ರಾರಬ್ಧ. ಯಾರು ನಿವೃತ್ತ ಕರ್ಮಗಳನ್ನು ಮಾಡ್ತಾರಲ್ಲ, ಆ ನಿವೃತ್ತ ಕರ್ಮದ 2 ಲಾಭವಿದೆ. ಒಂದು, ತಾನು ಈಗ ಮಾಡಿದ ಕರ್ಮ ಸಂಸಾರಕ್ಕೆ ಕಾರಣವಾಗುವುದಿಲ್ಲ, ಲೇಪವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಹಿಂದೆ ಮಾಡಿದ ಕರ್ಮವನ್ನು ಸುಟ್ಟು ಹಾಕಿಬಿಡುತ್ತೆ ಅದು. ನಿವೃತ್ತ ಕರ್ಮ ಸಂಚಿತ ಮಾಡಿಟ್ಟದ್ದನ್ನು ನಾಶ ಮಾಡ್ಯ. ಸಂಚಿತ ಅಂದ್ರೆ ಏನು ಅಂದರೆ, ಎಕ್ಸಾಂಪಲ್ ಕೊಡಬೇಕಂದ್ರೆ, ಅಕ್ಕಿ ಮೂಟೆಯಲ್ಲಿ ಇರುವ ಅಕ್ಕಿ ಏನಿದೆ ಇದು ಸಂಚಿತ. ಸುಮ್ಮನೆ ತಿಳಿಲಿಕ್ಕೆ ಹೇಳ್ತೇನೆ. ಮನೆಯಲ್ಲಿ ಪಾತ್ರೆ ಡಬ್ಬಿಯೊಳಗೆ ಇಟ್ಟ ಅಕ್ಕಿ ಏನಿದೆ ಇದು ಸಂಚಿತ. ಅಥವಾ ಅದು ಬೇಡ, ಇನ್ನೂ ಸರಳವಾಗಿ ಹೇಳೋದಾದರೆ, ಅನ್ನ ಮಾಡಿ ಇಟ್ಟಿದ್ದೇವಲ್ಲ ಅದು ಏನು? ಸಂಚಿತ. ರೆಡಿಯಾದ ಅಡಿಗೆ ಸಂಚಿತ. ಎಲೆ ಮೇಲೆ ಏನು ಬಡಿಸಿದ್ದಾರಲ್ಲ ಅದು ಪ್ರಾರಬ್ಧ. ತಟ್ಟೆಯಲ್ಲಿ ಬಡಿಸಿದ್ದು ಪ್ರಾರಬ್ಧ. ಯಾಕೆ? ಊಟ ಮಾಡುವುದಕ್ಕೆ ನಾನು ಆರಂಭಿಸಿದೆ, ಅದಕ್ಕೆ ಏನಂತ ಕರೆಯೋದು? ಪ್ರಾರಬ್ಧ. ಅಡಿಗೆ ಮಾಡಿಟ್ಟಿದ್ದು ಸಂಚಿತ. ಇನ್ನು ಮೂಟೆಯಲ್ಲಿ ಇರುವುದು ಆಗಾಮಿ, ನಾಳೆ ಮಾಡುವಂಥದ್ದು. ಮೂಟೆಯಲ್ಲಿ ಇರುವುದು ಆಗಾಮಿ, ನಾಳೆ ಮಾಡುವಂಥದ್ದು. ದೇವರೇನು ಮಾಡ್ತಾನೆ ಅಂತಂದರೆ, ಎಲೆಯಲ್ಲಿ ಏನು ಪ್ರಾರಬ್ಧ ಬಡಿಸಿದ್ದಾನೆ, ತಾಯಿ ಏನಂತ ಹೇಳ್ತಾಳೆ? ಎಲೆಯಲ್ಲಿ ಏನು ಹಾಕಿದೆ ಅದನ್ನು ತಿಂದೇಳು, ನಾನು ಎಕ್ಸ್ಟ್ರಾ ಬಡಿಸೋದಿಲ್ಲ. ಅಮ್ಮ ಪ್ಲೀಸ್, ಬೇಡ ಬೇಡ ಬೇಡ, ಸಾಕಾಯ್ತು, ಹೊಟ್ಟೆ ತುಂಬಿತ್ತು. ನಾನು ಹೇಳ್ತೇನೆ ಅಂದರೆ ಇನ್ನು ಎಕ್ಸ್ಟ್ರಾ ನಾನು ಹಾಕುವುದಿಲ್ಲ, ಆದರೆ ಏನು ಹಾಕಿದೆ ಅದನ್ನು ಊಟ ಮಾಡಿ ಹೇಳು. ಹಾಗಾದರೆ ಪ್ರಾರಬ್ಧವನ್ನು ನಾವು ಭೋಗ ಮಾಡಲಿಕ್ಕೇ ಬೇಕು. ಆಪ್ಷನ್ ಇಲ್ಲೇ ಇಲ್ಲ, ಆಪ್ಷನ್ ಇಲ್ಲೇ ಇಲ್ಲ. ಇನ್ನು ನಿವೃತ್ತ ಕರ್ಮ ಮಾಡಿದವನಿಗೆ ಏನಾಗುತ್ತೆ ಅಂದರೆ, ಎಕ್ಸ್ಟ್ರಾ ಪ್ರಾರಬ್ಧ ಜಾಯಿನ್ ಆಗುವುದಿಲ್ಲ. ಎಕ್ಸ್ಟ್ರಾ ಅಡಿಗೆಯನ್ನು ಅಮ್ಮ ಬಡಿಸುವುದಿಲ್ಲ. ಹಾಕಿದ್ದು ಊಟ ಮಾಡು, ಆದರೆ ಎಕ್ಸ್ಟ್ರಾ ಹಾಕುವುದಿಲ್ಲ. ಹಾಗೆ ನಾನೇನೀಗ ಸಂಚಿತ ಮಾಡಿ ಇಟ್ಟಿದ್ದೇನೆ ಅದು ಯಾವುದು ಜಾಯಿನ್ ಆಗುವುದಿಲ್ಲ. ಎಲೆಯಲ್ಲಿ ಇರೋದು ಊಟ ಮಾಡೋದು, ಹೊಸದು ಜಾಯಿನ್ ಆಗುವುದಿಲ್ಲ. ಇದರ ಜೊತೆ ಇನ್ನೊಂದು ಲಾಭ ಏನಂದ್ರೆ, ನಿವೃತ್ತ ಕರ್ಮ ಮಾಡುವವನಿಗೆ ಅವನು ವಿಚಾರ ಮಾಡ್ತಾನೆ, ತುಂಬ ಹೊಟ್ಟೆ ತುಂಬಿದೆ, ಸಾಯಂಕಾಲ ಊಟ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾನೆ. ಆಗೇನಾಯ್ತು? ಆಗಾಮಿಯೂ ಬರಲಿಲ್ಲ, ಆಗಾಮಿಯೂ ಬರಲಿಲ್ಲ, ಸಂಚಿತವೂ ಬರಲಿಲ್ಲ. ಅಂದರೆ ನಿವೃತ್ತ ಕರ್ಮ ಮಾಡುವವನಿಗೆ 2 ಲಾಭ.
ಅಂದರೆ ಮಾಡಿಟ್ಟ ಕರ್ಮದ ಲಾಭ ಲೇಪನೂ ಆಗುವುದಿಲ್ಲ, ಮಾಡುವ ಕರ್ಮದ ಲೇಪನೂ ಆಗುವುದಿಲ್ಲ. ಮಾಡಿದ ಕರ್ಮಕ್ಕೆ ಇದು ಸಂಸಾರಕ್ಕೆ ಕಾರಣವಾಗುವುದಿಲ್ಲ, ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ಆದ್ದರಿಂದಾಗಿ ನಿವೃತ್ತ ಕರ್ಮವನ್ನು ಮಾಡಬೇಕು. ಈ ಮಂತ್ರದಲ್ಲಿ ಹೇಳ್ತಾ ಇರುವ ಪ್ರಧಾನವಾದ ತತ್ವವಿದು. ಏನು? ನಿವೃತ್ತ ಕರ್ಮ ಅಂತ ಯಾವುದಕ್ಕೆ ಕರೀತಾರೆ? ಭಗವಂತನ ಪೂಜಾತ್ಮಕವಾದ ವಿಹಿತವಾದ ಕರ್ಮವನ್ನು ಫಲದ ಅಪೇಕ್ಷೆ ಇಲ್ಲದೆ ಮಾಡುವ ಕರ್ಮಕ್ಕೆ ಏನಂತ ಹೆಸರು? ನಿವೃತ್ತ ಕರ್ಮ. ಈ ನಿವೃತ್ತ ಕರ್ಮವನ್ನು ಮಾಡಿದವನಿಗೆ ಸಂಸಾರದಲ್ಲಿ ಮುಳುಗುವುದಿಲ್ಲ. ಸೊ ಹೊಸ ಕರ್ಮ ಕ್ರಿಯೇಟ್ ಆಗಲಿಲ್ಲ. ಈ ನಿವೃತ್ತ ಕರ್ಮ ಮಾಡುವವನಿಗೆ ಸಂಚಿತ ಬಾಧಿಸಲಿಲ್ಲ, ಅದು ಖಾಲಿ ಆಯಿತು, ಕಡಿಮೆ ಆಯಿತು. ಆಗಾಮಿ ಬರಲೇ ಇಲ್ಲ, ಸೇರಲೇ ಇಲ್ಲ. ಆದ್ದರಿಂದಾಗಿ ನಿವೃತ್ತ ಕರ್ಮ ಮಾಡುವವನಿಗೆ ಸಂಚಿತವೂ ಬರಲಿಲ್ಲ, ಆಗಾಮಿ ಬರಲಿಲ್ಲ, ತಾನು ಮಾಡಿದ ಕರ್ಮದಿಂದ ಸಂಸಾರವೂ ಬರಲಿಲ್ಲ, ಅದು ಮೋಕ್ಷಕ್ಕೆ ಕಾರಣವಾಯಿತು. ಆದ್ದರಿಂದಾಗಿ ಯಾರು ನಿವೃತ್ತ ಕರ್ಮವನ್ನು ಮಾಡ್ತಾರೋ ಅವರಿಗೆ ಶೀಘ್ರದೊಳಗೆ ಫಲ ಸಿಗತ್ತೆ. ಬ್ರಹ್ಮ ಭೇದಿ ಸನಾತನಂ. ಆದ್ದರಿಂದಾಗಿ ನಿವೃತ್ತ ಕರ್ಮದಲ್ಲಿಯೇ ಅಭಿರುಚಿ ಉಳ್ಳವರಾಗಿರಬೇಕು. ಕುರ್ವನ್ನೇವ ಇಹ ಕರ್ಮಾಣಿ, ಇಹ ಈ ಸಂಸಾರದಲ್ಲಿ ಕರ್ಮಾಣಿ ಕುರ್ವನ್ನೇವ, ಕರ್ಮಗಳನ್ನು ಮಾಡ್ತಾನೆ ಇರಬೇಕು. ಎಲ್ಲಿಯವರೆಗೆ? ಶತಂ ಅಂದರೆ 100. ಶತಂ ಸಮಾಹ, 100 ವರ್ಷಗಳವರೆಗೆ ಬದುಕುವ ಅಪೇಕ್ಷೆ ಇದ್ದರೆ 100 ವರ್ಷಗಳವರೆಗೆ ಕರ್ಮವನ್ನು ಮಾಡ್ತಾನೆ ಇರಬೇಕು. ಯಾವ ಕರ್ಮ? ನಿವೃತ್ತವಾದ ಕರ್ಮವನ್ನು ಮಾಡ್ತಾನೆ ಇರಬೇಕು. ಏವಂತಯಿ, ಈ ರೀತಿಯಾಗಿ ನಿವೃತ್ತ ಕರ್ಮದೊಳಗೆ ನೀನು ಇದ್ದೀಯಂತಾದರೆ ಆಗ ನ ಕರ್ಮ ಲಿಪ್ಯತೆ, ಸಂಚಿತವಾಗಲಿ ಆಗಾಮಿಯಾಗಲಿ ಈ ಕರ್ಮಗಳ ಲೇಪ ಆಗುವುದಿಲ್ಲ, ನಿನಗೆ ಮೋಕ್ಷಕ್ಕೆ ಸುಗಮವಾಗತ್ತೆ ಅಂತ ಇಷ್ಟು ಹೇಳಿದೆ. ಮುಂದೆ ಹೇಳ್ತಾರೆ, ಅಲ್ಲ ಈ ತರಹದ ನಿವೃತ್ತ ಕರ್ಮಗಳನ್ನು ಮಾಡದಿದ್ರೆ ಏನಾಗುತ್ತೆ? ನಾವು ನಿಷ್ಕಾಮವಾಗಿ ಮಾಡ್ತೇವೆ, ನಿವೃತ್ತ ಕರ್ಮ ಮಾಡುವುದಿಲ್ಲ, ಏನಾಗತ್ತೆ? ಸಂಸಾರದಲ್ಲಿ ಇರ್ತೀಯ. ಸರಳ, ಸಂಸಾರದಲ್ಲಿ ಇರ್ತೀಯ, ಬಾಳೇನು ದೊಡ್ಡದಲ್ಲವೇ ಅಲ್ಲ. ಆದ್ದರಿಂದಾಗಿ ಭಗವತ್ ಪೂಜಾತ್ಮಕವಾದ ಕರ್ಮವನ್ನು ಮಾಡುವವರಿಗೆ ಪ್ರಾಗುತ್ತರಾಣಿ ಪಾಪಾನಿ ನ ಬಾಧಂತೆ, ಹಿಂದಿರುವ ಸಂಚಿತ, ಉತ್ತರ ಮುಂದೆ ಬರುವ ಆಗಾಮಿ ಕರ್ಮಗಳು ಪಾಪಗಳು ಅವನಿಗೆ ಬಾಧಿಸುವುದೇ ಇಲ್ಲ, ಪೀಡೆಯೇ ಕೊಡುವುದಿಲ್ಲ. ತತಶ್ಚ, ಅದಾದ ಮೇಲೆ ಏನಾಗ್ತಾನೆ ಅವನು ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ. ಈ ತರಹದ ಕರ್ಮಗಳನ್ನು ನಾನು ಮಾಡದಿದ್ದರೆ, ನಿವೃತ್ತ ಕರ್ಮಗಳನ್ನು ಮಾಡದೇ ಇದ್ದರೆ ಅವನಿಗೆ ಪಾಪಕರ್ಮಗಳು ಅಂಟಿಕೊಳ್ಳುತ್ತೆ. ನಿವೃತ್ತ ಕರ್ಮವನ್ನು ಮಾಡುವವನಿಗೆ ಪಾಪಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ಆದ್ದರಿಂದಾಗಿ ಈ ವ್ಯಕ್ತಿ, ಸಾಧನೆಯನ್ನು ಮಾಡುವ ವ್ಯಕ್ತಿ, ನಿವೃತ್ತ ಕರ್ಮಗಳನ್ನು ಅನುಸ್ಯೂತವಾಗಿ ತಪ್ಪದೆ ಮಾಡ್ತಾನೆ ಇರಬೇಕು ಅಂತ ಇಷ್ಟು ಹೇಳಿದರು. ಹಿಂದಿನ ಮಂತ್ರದಲ್ಲಿ ಏನು ಬಂತು? ಎಲ್ಲವೂ ಭಗವಂತನ ಮನೆ, ಎಲ್ಲದರೊಳಗೂ ದೇವರು ಅಂತರ್ಯಾಮಿಯಾಗಿದ್ದಾನೆ, ಇನ್ನೊಬ್ಬರ ಹಣದ ಮೇಲೆ ಆಸೆ ಪಡಬಾರದು. ಇನ್ನೊಬ್ಬರ ವಸ್ತುವಿನ ಮೇಲೆ ಯಾವಾಗ ಆಸೆ ಬರುತ್ತೆ ಆಗೇನಾಗತ್ತೆ ಅಂದರೆ ಸಂಗಾತ್ ಸಂಜಾಯತೆ ಕಾಮಃ. ಕಾಮ ಅಂದರೆ ಆಸೆ. ಮೊದಲಿಗೆ ವಿಷಯದ ಸಂಪರ್ಕ ಬರುತ್ತೆ. ನಿಮ್ಮ ಪಾಕೆಟಿನಲ್ಲಿ 100 ರೂಪಾಯಿ ಕಾಣಿಸ್ತು ಕಣ್ಣಿಗೆ, ಏನು? ನಿಮ್ಮ ಪಾಕೆಟಿನಲ್ಲಿ 100 ರೂಪಾಯಿ ಕಾಣಿಸ್ತು. ಆಗ ಏನಾಯಿತು ಅಂತಂದರೆ ಕಾಮ ಹುಟ್ಟಿಕೊಂಡಿತ್ತು, ಆ 100 ರೂಪಾಯಿ ದಕ್ಷಿಣೆ ನನಗೆ ಬರಲಿ. ಮೊದಲಿಗೆ ವಿಷಯದ ಸಂಪರ್ಕ, ಅದಾದ ಮೇಲೆ ಕಾಮ. ಸಂಗಾತ್ ಸಂಜಾಯತೆ ಕಾಮ. ಆ ಕಾಮದಿಂದ ಕಾಮ ಈಡೇರದಿರುವಾಗ 100 ರೂಪಾಯಿ ದಕ್ಷಿಣೆ ಬರದೇನೆ 10 ರೂಪಾಯಿ ದಕ್ಷಿಣೆ ಬಂತು ಅಂತಂದ್ರೆ ಏನಾಗುತ್ತೆ? ಸಿಟ್ಟು ಬರುತ್ತೆ. ಕ್ರೋಧ ಅಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿಭ್ರಂಶಕಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ವಿನಶ್ಯತಿ, ಹಾಳಾಗಿ ಬಿಡುತ್ತೆ. ಸೊ ಆದ್ದರಿಂದಾಗಿ ಯಾವ
ಕಾರಣಕ್ಕೂ ಕೂಡ ಬೇರೆ ವಸ್ತುಗಳ ಸಂಪರ್ಕವೇ ಆಗಬಾರದು. ಆ ಸಂಪರ್ಕದಿಂದ ಹಾನಿ, ತಪ್ಪು ಕೆಲಸಗಳಾಗತ್ತೆ, ಅದರಿಂದ ಹಾನಿ ಆಗತ್ತೆ ಎನ್ನುವುದನ್ನು ಹೇಳಿದ ಮೇಲೆ ಅಲ್ಲ ಮಾರಾಯ, ನಾ ಕರ್ಮಗಳನ್ನೇ ಮಾಡುವವನು, ಕರ್ಮ ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಮೇಲೆ ಆ ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ, ಸಂಸಾರದಲ್ಲೇ ಇರ್ತೀರ. ಹೌದು, ನಿನ್ನ ಕರ್ಮಗಳನ್ನು ಮಾಡಲಿಕ್ಕೇ ಬೇಕು. ಆ ಕರ್ಮವೇನಾಗಿರಬೇಕು? ನಿವೃತ್ತ ಕರ್ಮವಾಗಿರಬೇಕು. ಆಗ ಮಾತ್ರ ನಿನಗೆ ಸಂಸಾರದ ಬಾಧೆ ಆಗುವುದಿಲ್ಲ. ಇಲ್ಲ, ನಾನು ಕೆಟ್ಟ ಕೆಲಸಗಳನ್ನೇ ಮಾಡ್ತೀನಿ, ಮುಂದೇನು ಅಂದರೆ ಅದಕ್ಕೆ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ ಏನಂತೆ, ಅಸುರ್ಯ ನಾಮತೆ ಲೋಕಾ ಅಂಧೇನ ತಮಸಾವೃತಾ ತೌಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮ ಅನೋಜನಾ. ಅಸುರ್ಯಾಹ ಎನ್ನುವಂಥ ಲೋಕ, ಕೆಲವು ಲೋಕಗಳು. ಆ ಲೋಕಕ್ಕೆ ಹೆಸರೇನು? ಅಸುರ್ಯ. ಸುರ ಅಂತ ನಾವು ಯಾರಿಗೆ ಕರೀತೇವೆ? ದೇವತೆಗಳು. ಅಸುರ ಅಂತ ಯಾರಿಗೆ ಕರೀತೇವೆ? ದೈತ್ಯರಿಗೆ, ರಾಕ್ಷಸರಿಗೆ, ದೈತ್ಯರಿಗೆ. ಯಾಕೆ ಅವರು ಸುರ? ಯಾಕೆ ಅಂದರೆ ಅಂದರೆ ಆನಂದ, ರಮಣ. ರಾಮ ಅಂತ ಯಾಕೆ ಕರಿತೇವೆ? ಆನಂದ ರೂಪನಾಗಿದ್ದಾನೆ, ಆದ್ದರಿಂದಾಗಿ ರಾಮ. ಅಂದ್ರೇನು? ಆನಂದ. ಸೂರ ಅಂದ್ರೆ ಚೆನ್ನಾಗಿ ಆನಂದ, ಅದ್ಭುತವಾದ ಆನಂದ. ನಮ್ಮ ಹಾಗೆ ಕಚಡ ಆನಂದವನ್ನು ಅನುಭವಿಸುವವರು ದೇವತೆಗಳಲ್ಲ. ಅವರು ದೇವತೆಗಳು ಅನುಭವಿಸುವ ಆನಂದ ಏನಿದೆ, ಬೆಸ್ಟ್ ಕ್ವಾಲಿಟಿ. ಹಾಗಾಗಿ ಆ ದೇವತೆಗಳಿಗೆ ಏನಂತ ಕರೆಯೋದು? ಆನಂದ ರೂಪರಾದದ್ದರಿಂದಾಗಿ ಸುರ ಅಂತ ಕರೀತೇವೆ. ಅಸುರ ಅಂತ ಯಾಕೆ ಕರೀತೇವೆ? ಸುರದ ವಿರುದ್ಧ ಯಾವುದು? ದುಃಖ. ಸುರ ಅಂದ್ರೆ ಆನಂದ, ಸುರದ ವಿರುದ್ಧವಾದದ್ದು ಯಾವುದು? ದುಃಖ. ಆ ದುಃಖ ರೂಪರಾಗಿದ್ದಾರೆ ದೈತ್ಯರು, ಆದ್ದರಿಂದಾಗಿ ದೈತ್ಯರಿಗೆ ಏನಂತ ಕರಿತೇವೆ? ಅಸುರ ಅಂತ ಕರಿತೇವೆ. ಆ ದೈತ್ಯರು ಇರುವ ಲೋಕ ಯಾವುದು? ಅಸುರ್ಯ. ದೈತ್ಯರು ಇರುವ ಲೋಕ ಯಾವುದು? ಅಸುರ್ಯ. ಹಾಗಾದ್ರೆ ಆ ಅಸುರ್ಯ ಎನ್ನುವಂಥ ಲೋಕ ಹೇಗಿದೆ ಅಂದರೆ, ದೈತ್ಯರು ಇರುವ ಲೋಕದೊಳಗೆ ಸುಖವಿಲ್ಲ ಅಂತಂದರೆ, ಎಷ್ಟರ ಮಟ್ಟಿಗೆ ಸುಖವಿಲ್ಲ ಅಂತಂದರೆ, ಈಗ ಬೆಳಕು ಇದೆ, ನಮಗೆ ಸುಖವಿದೆ. ಕರೆಂಟ್ ಹೋದರೆ ದುಃಖವಾಯಿತು. ಗಾಳಿ ಇದೆ, ಸುಖವಿದೆ. ಗಾಳಿ ಬಂದಾದರೆ ದುಃಖವಾಯಿತು. ಕೂಡುವುದಕ್ಕಾಗಿ ಕುರ್ಚಿ, ಚೇರ್ ಇದೆ, ಸುಖವಿದೆ. ಚೆನ್ನಾಗಿ ಮಾರ್ಬಲ್ ಇದೆ, ಸುಖವಿದೆ. ಏನೋ ತಿಪ್ಪೆ ಆದರೆ ಸುಖ ಹೋಯಿತು. ಸೊ ಯಾವೆಲ್ಲ ವಸ್ತುಗಳು ದೂರ ಆಗುವುದರಿಂದ ದುಃಖ ಉಂಟಾಗುತ್ತಲ್ಲ, ಆ ಎಲ್ಲ ವಸ್ತುಗಳು ಅಲ್ಲಿವೆ. ಅದರೊಳಗೆ ಅತೀ ಮುಖ್ಯವಾದದ್ದು ಏನು? ಅಂಧ, ಕತ್ತಲು. ಕತ್ತಲು ಅಂತಂದ್ರೆ ಎಷ್ಟರ ಮಟ್ಟಿಗೆ ಕತ್ತಲು ಅಂತಂದ್ರೆ, ಎದುರಿನ ವಸ್ತುನೇ ಕಾಣಿಸುವುದಿಲ್ಲ. ಅದಕ್ಕೆ ಏನಂತ ಕರೀತಾರೆ? ಅಂಧಂತಮಸ್ಸು. ಆ ಲೋಕಗಳಿಗೆ ಹೆಸರೇನು? ಅಸುರ್ಯ ಅಂತ ಲೋಕಗಳಿಗೆ ಹೆಸರು. ಆ ಅಸುರ್ಯ ಎನ್ನುವಂಥ ಲೋಕಗಳಿಗೆ ಹೋಗಿ ಅಲ್ಲಿ ತಿರುಗಿ ಬರುವುದಿಲ್ಲ ಅವರು. ಯಾರು? ಕೆಟ್ಟ ಕೆಲಸಗಳನ್ನು ಮಾಡುವವರು. ಅವರಿಗೆ ಏನಂತ ಕರೀತಾರೆ? ಆತ್ಮಹನಃ. ಆತ್ಮಹನ ಅಂದ್ರೆ, ಆತ್ಮ ಅಂದ್ರೆ ಜೀವ, ಹನ ಅಂದ್ರೆ ಸಂಹಾರ. ಆತ್ಮಹನ ಅಂದ್ರೆ ತನ್ನನ್ನು ತಾನು ಸಂಹಾರ ಮಾಡಿಕೊಳ್ಳುವವನು. ಯಾರು ತನ್ನನ್ನು ತಾನು ಸಂಹಾರ ಮಾಡಿಕೊಳ್ಳುವವನು ಅಂದರೆ, ನಿವೃತ್ತ ಕರ್ಮವನ್ನು ಮಾಡದೆ ಉಳಿದ ಕೆಟ್ಟ ಕೆಲಸಗಳನ್ನು ಮಾಡುವವರು ಯಾರಿದ್ದಾರೋ ಅವರೆಲ್ಲರೂ ಆತ್ಮಹನರು. ತಮ್ಮನ್ನು ತಾವು ನಾಶ ಮಾಡಿಕೊಳ್ತಾರೆ. ಯಾಕೆ? ಮೋಕ್ಷ ಮಾರ್ಗವನ್ನು ಬಿಟ್ಟು ಸಂಸಾರ ಮಾರ್ಗಕ್ಕೆ ಬಂದಿದ್ದಾರೆ ಅಂತಂದ್ರೆ ತನ್ನನ್ನು ತಾನು ನಾಶ ಮಾಡಿಕೊಂಡ. ತನ್ನನ್ನು ತಾನು ನಾಶ ಮಾಡಿಕೊಂಡವರು ಎಲ್ಲರೂ ಎಲ್ಲಿಗೆ ಹೋಗ್ತಾರೆ? ಅಂಧಂತಮಸ್ಸಿಗೆ ಹೋಗ್ತಾರೆ. ಹಾಗಾದರೆ ಕೆಟ್ಟ ಕೆಲಸಗಳನ್ನು ಮಾಡಬೇಕಾ? ಒಳ್ಳೆ ಕೆಲಸಗಳನ್ನು ಮಾಡಬೇಕಾ? ಆ ಒಳ್ಳೆ ಕೆಲಸಗಳನ್ನು ಫಲ ಅಪೇಕ್ಷೆ ಇಟ್ಟುಕೊಂಡು ಮಾಡಬೇಕಾ? ಫಲ ಅಪೇಕ್ಷೆ ಇಟ್ಟುಕೊಳ್ಳದೆ ಮಾಡಬೇಕಾ? ಫಲಾಪೇಕ್ಷೆ ಇಟ್ಟುಕೊಳ್ಳದೇನೆ ಭಗವತ್ ಪೂಜಾತ್ಮಕವಾಗಿ ಮಾಡಬೇಕಾ? ಭಗವಂತನ ಪೂಜೆ ಅಲ್ಲದೆ ಮಾಡಬೇಕಾ? ನನಗೆ ವಿಹಿತವಾದ ಕರ್ಮಗಳನ್ನು ಮಾಡಬೇಕಾ? ನನಗೆ ವಿಹಿತವಾಗದ ಕರ್ಮಗಳನ್ನು ಮಾಡಬೇಕು? ನನಗೆ ಅಂಧಂತಮಸ್ಸು ಬೇಡ, ನರಕ ಬೇಡ,
ನಾನು ಅಸುರ್ಯ ಲೋಕಗಳಿಗೆ ನಾನು ಹೋಗುವುದಿಲ್ಲ ಅಂದರೆ ದುಷ್ಟ ಕರ್ಮಗಳನ್ನು ಬಿಡಬೇಕು, ಸತ್ಕರ್ಮಗಳನ್ನು ಮಾಡಬೇಕು. ಸತ್ಕರ್ಮವನ್ನು ಮಾಡುವವನಿಗೆ ಏನು ಸ್ಥಾನ? ಸ್ವರ್ಗಾದಿಗಳು, ಇಹದೊಳಗೆ ಶ್ರೀಮಂತಿಕೆ, ವೈಭವ, ಸಮೃದ್ಧಿ ಎಲ್ಲವೂ. ನಿಷ್ಕಾಮ ಕರ್ಮಗಳನ್ನು ಮಾಡಿದರೆ, ಆ ಸತ್ಕರ್ಮದಲ್ಲಿಯೇ ನಿಷ್ಕಾಮ ಕರ್ಮಗಳನ್ನು ಮಾಡಿದರೆ ಈ ತರಹದ ವೈಭವಗಳು ಇರುವುದಿಲ್ಲ, ಲಾಭವಿರುವುದಿಲ್ಲ. ನಾನು ಆಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಆಚಾರ್ಯ ನಿಸ್ಪೃಹನಾಗಿರ್ತಾನೆ. ಆ ನಿಸ್ಪೃಹನಾದ ವ್ಯಕ್ತಿಗೆ ಈಗಿಂದ ಏನೋ ಅವನು ಲೆಕ್ಕ ಮಾಡುವುದಿಲ್ಲ, ಕೌಂಟ್ ಮಾಡುವುದಿಲ್ಲ. ಯಾಕೆ? ಅವನಿಗೆ ಇದು ಬೇಕೇ ಆಗಿಲ್ಲ. ಅವನಿಗೆ ನನಗೆ ಎಷ್ಟು ಲಾಭವಾಯಿತು, ನನಗೇನಂತಾರೆ ಆ ಖರ್ಚು ಏನಾಯಿತು, ಈ ಖರ್ಚು ಏನಾಯಿತು, ನನಗೆ ಎಷ್ಟು ಉಳಿತು, ಇದು ಯಾವುದು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಯಾಕೆ? ನನಗೆ ಈ ಉಪನಿಷತ್ತನ್ನು ತಿಳಿದುಕೊಳ್ಳುವುದರಿಂದ ಭಾರೀ ಜ್ಞಾನ ಸಿಕ್ಕಿದೆ ಅಂದಲ್ಲಿ ಈ ಕಚಡ ತೆಗೆದುಕೊಂಡು ನಾನೇನು ಮಾಡಲಿ? ಬಿಟ್ಬಿಡ್ತಾನೆ ಆಸೆ. ಯಾಕೆ? ಅವನ ನಿಷ್ಕಾಮ ಯೋಗಿ, ಅವನಿಗೆ ಬೇರೆಯದ ಕಾಮನೆಯ ಅಪೇಕ್ಷೆ ಇಲ್ಲ. ಹಾಗಾದ್ರೆ ಅವನಿಗೆ ಏನು ಲಾಭವಾಯಿತು? ಭಗವಂತನ ಪೂಜಾತ್ಮಕವಾದ ಉಪನಿಷತ್ ರೂಪವಾದ ದೊಡ್ಡ ತತ್ವಜ್ಞಾನವಾಯಿತು. ಆ ತತ್ವಜ್ಞಾನದಿಂದ ಫಲವೇನು? ಮೋಕ್ಷ, ನೇರವಾಗಿ ಫಲ. ನಮಗೆ ಈಗ ಮೋಕ್ಷವಾಗುವುದಿಲ್ಲ, ಮೋಕ್ಷದ ಮಾರ್ಗದೊಳಗೆ, ಸಾಧನೆಯ ಮಾರ್ಗದೊಳಗೆ ಮುಂದೆ ಹೋಗ್ತಾ ಇದ್ದೇವೆ. ಆದ್ದರಿಂದಾಗಿ ನಿವೃತ್ತ ಕರ್ಮವನ್ನು ಮಾಡುವವನು ಸಾಧನೆಯ ಮಾರ್ಗದಲ್ಲಿರ್ತಾನೆ, ಸಕಾಮ ಕರ್ಮವನ್ನು ಮಾಡುವನು ಸ್ವರ್ಗಕ್ಕೆ ಹೋಗಿ ಭೂಮಿಯಲ್ಲಿ ಓಡಾಡ್ತಾ ಇರ್ತಾನೆ, ಕೆಟ್ಟ ಕೆಲಸಗಳನ್ನು ಮಾಡುವನು ನರಕದಲ್ಲಿರ್ತಾನೆ. ಅತೀ ಘೋರವಾದ ಕೆಟ್ಟ ಕೆಲಸಗಳನ್ನು, ಅಂಧಂತಮಸ್ಸು, ಅದಕ್ಕೇನು ಅಸುರ್ಯ ಎನ್ನುವಂಥ ಲೋಕ, ಆ ಲೋಕಕ್ಕೆ ಹೋಗಿ ತಾನು ಹಾಳಾಗ್ತಾನೆ. ಅದಕ್ಕಾಗಿಯೇ ಅವನಿಗೆ ಆತ್ಮಹನ ಎಂಬುದಾಗಿ ಕರೀತಾರೆ. ಗುರುದ್ರೋಹ, ಬ್ರಾಹ್ಮಣ ದ್ರೋಹ, ಆಚಾರ್ಯ ದ್ರೋಹ, ದೇವತಾ ದ್ರೋಹ, ಋಷಿದ್ರೋಹ, ಅತಿಥಿ ಅಭ್ಯಾಗತರ ದ್ರೋಹ, ಅಥವಾ ಬಂಗಾರ ಕದಿಯುವುದು, ಹಣ ಕದಿಯುವುದು ಮೊದಲಾದ ಕಳ್ಳತನಗಳು, ಇನ್ನೊಬ್ಬರ ಅನ್ನವನ್ನು ಕಸಿದುಕೊಳ್ಳುವುದು ಇತ್ಯಾದಿ ಇತ್ಯಾದಿ ದುಷ್ಕರ್ಮಗಳನ್ನು ಮಾಡುವುದು ಏನಿದೆ ಇದು ಆತ್ಮಹನ, ನಮ್ಮನ್ನು ನಾವು ನಾಶ ಮಾಡಿಕೊಳ್ಳುವುದು. ಅದಕ್ಕಾಗಿಯೇ ನಮ್ಮಲ್ಲಿ ಆತ್ಮಹತ್ಯೆ ಇದು ಯೋಗ್ಯವಾದದ್ದು ಅಲ್ಲ. ಈಗ ಇನ್ನೊಂದು ಬಂದಿದೆ, ಎಲ್ಲ ಹೊಸ ಬಿಲ್ ಪಾಸ್ ಮಾಡ್ತಾ ಇದ್ದಾರೆ, ಇಚ್ಛಾಮರಣ. ನನಗೆ ಬದುಕಲಿಕ್ಕೆ ಆಗುವುದಿಲ್ಲ ಅಂತಂದರೆ ನನ್ನನ್ನು ನಾನು ಮರಣ ಪಡುವುದಕ್ಕೆ ಅಪ್ಲಿಕೇಶನ್ ಕೊಡೋದು, ಅವ್ರು ಸ್ಯಾಂಕ್ಷನ್ ಮಾಡ್ತಾರೆ, ನಾನು ಸಾಕ್ಬಿಡೋದು. ಅದರ ಅರ್ಥವೇನು? ಅದು ಆತ್ಮಹತ್ಯೆ ಅಲ್ಲ. ಇಲ್ಲಿದ್ದು ಕಷ್ಟಪಡೋದ್ರ ಬದಲಿ ಸಾಯೋದು ಚಲೋ ಅಲ್ವಾ? ಬೆಡ್ ಸೋರ್ಸ್ ಆಗಿದೆ, ಏನೋ ಕಷ್ಟವಾಗಿದೆ, ದುಃಖವಾಗ್ತಾ ಇದೆ, ಸಂಕಟವಾಗ್ತಾ ಇದೆ, ಒದ್ದಾಡ್ತಾ ಇದ್ದಾನೆ, ಅದನ್ನು ನೋಡಿ ನಿತ್ಯ ಅಳುವುದಕ್ಕಿಂತಲೂ ಸಾಯೋದು ಬಹಳ ಚಲೋ ಅಲ್ವಾ? ಸರಿನಾ ತಪ್ಪು? ನೀವು ಹೇಳಿ, ಸರಿನೋ ತಪ್ಪು? ಇದು ತಪ್ಪು. ಯಾಕೆ ತಪ್ಪು ಅಂತಂದರೆ, ಯದ್ಯಪಿ ಬೆಡ್ ರಿಟರ್ನ್ ಆದಾಗ, ಕಷ್ಟ ಅನುಭವಿಸ್ತಾ ಇರುವಾಗ, ಏನೋ ರೋಗಗಳು ಅನುಭವಿಸ್ತಾ ಇರುವಾಗ ನನ್ನಿಂದ ಸಾಧನೆ ಆಗ್ತಾ ಇಲ್ಲ, ಇದು ಸತ್ಯ. ಆಮೇಲೆ ಆ ಕಷ್ಟ ಅನುಭವಿಸೋದಕ್ಕಿಂತಲೂ ಸಾಯೋದು ಬಹಳ ಲೇಸು. ಆದರೆ ಆ ಕಷ್ಟಗಳನ್ನು ಪರಿಪೂರ್ಣವಾಗಿ ಅನುಭವಿಸಿ ಬಿಟ್ಟಾಗ ಒಂದು 10 ಜನ್ಮಗಳನ್ನು ಸಂಪಾದನೆಯನ್ನು ಮಾಡುವ ಕಷ್ಟಗಳು ಹೋಗಿಬಿಡ್ತಲ್ಲ. ಮುಂದೆ 100 ಜನ್ಮಗಳಲ್ಲಿ ನಾನೇನೋ ಕಷ್ಟವನ್ನು ಅನುಭವಿಸಬೇಕಾಗಿತ್ತು, ಆ ಕಷ್ಟವನ್ನು ಈ ಒಂದು 2-3 ವರ್ಷಗಳಲ್ಲಿ ಅನುಭವಿಸಿಬಿಟ್ಟೆ. ಅದರ ಜೊತೆಗೆ ನಾರಾಯಣ, ಕೃಷ್ಣ, ಗೋವಿಂದ, ನರಹರಿ ಅಂತ ನಾಮಸ್ಮರಣೆ ಬರ್ತಾ ಇದೆ. ಅದರಿಂದ ಕಷ್ಟವೂ ಪರಿಹಾರವಾಯಿತು, ಪುಣ್ಯವೂ ಹೋಯಿತು. ಅಂದಮೇಲೆ ಒಂದು 10% ನಮ್ಮ ಆ ಕಷ್ಟವೇನಿದೆ ಇದು ಜೀವನದ ಸಾರ್ಥಕತೆಗೆ ಕಾರಣವಾಗುತ್ತೆ. ಆದ್ದರಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ನಮ್ಮಲ್ಲಿ ಸುತರಾಂ ತಪ್ಪು. ಆತ್ಮಹತ್ಯೆ ಮಾಡುವುದಂದ್ರೂ ದೊಡ್ಡ ತಪ್ಪು. 20-30 ವರ್ಷಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವನು 70 ವರ್ಷದ ಸಾಧನೆ ಹೋಯಿತು, ಅದಂತರೂ ದೊಡ್ಡ ತಪ್ಪು. ಈ ಇಚ್ಛಾಮರಣವೂ ಕೂಡ ತಪ್ಪೇ. ಯಾಕೆಂದ್ರೆ ಅವನು ಬದುಕುವ 10 ದಿನ ಬದುಕಲಿ. ಇವತ್ತು ನನಗೆ ಇಚ್ಛಾಮರಣದ ರಿಪೋರ್ಟ್ ಕೊಟ್ಟಿದ್ದಾರೆ, ನಾಳೆ ಒಂದು ಇಂಜೆಕ್ಷನ್ ತೆಗೆದುಕೊಂಡು ಏನೋ ತೆಗೆದುಕೊಂಡು ನಾನು ಸತ್ತೇ. ಮುಂದೆ ನಾನು 2 ದಿನ ಬದುಕೋದಿರಲಿ, ಆ 2 ದಿನದಲ್ಲಿ ಅನುಭವಿಸಿದ ಕಷ್ಟವೇನಿದೆ 100 ಜನ್ಮದ ಕಷ್ಟಗಳನ್ನು, ಪಾಪಗಳನ್ನು ಪರಿಹಾರ ಮಾಡಿ ಹಾಕಿಕೊಳ್ಳಬಹುದು. ಆ 2 ದಿನದಲ್ಲೇನೆ ಒಂದು 10 ಬಾರಿ ರಾಮ, ಕೃಷ್ಣ, ಗೋವಿಂದ, ಹರಿ, ನಾರಾಯಣ ಅಂತ ಸ್ಮರಣೆ ಬಂದ್ರೆ ಸಾಕು, ನಾವು ಪುಣ್ಯ ಬರುತ್ತೆ. ಅಂದ್ರೆ ಅಷ್ಟೂ ಲಾಸ್ ಮಾಡಿಕೊಳ್ಳುವ ಹಾಗಿಲ್ಲ. ಆದ್ದರಿಂದಾಗಿ ನಾವು ಎಂದಿಗೂ ಆತ್ಮಹನ ಆಗುವುದಲ್ಲ, ನಾವು
ಉಸಿರಿರುವವರೆಗೂ ಸತ್ಕರ್ಮಗಳನ್ನು, ಅದರೊಳಗೂ ನಿಷ್ಕಾಮ ಕರ್ಮವನ್ನು, ಅದರೊಳಗೂ ಫಲ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನು, ಅದರೊಳಗೂ ಭಗವತ್ ಪೂಜಾತ್ಮಕವಾದ ಕರ್ಮಗಳನ್ನು ಮಾಡಿದಾಗ ನಾವು ಸಾಧನೆಯ ಮಾರ್ಗದಲ್ಲಿ ಹೋಗ್ತೇವೆ ಎನ್ನುವುದನ್ನು ಈ ಎರಡು ಮಂತ್ರಗಳೊಳಗೆ ಬಹಳ ಸೊಗಸಾಗಿ ತಿಳಿಸಿಕೊಡ್ತಾರೆ. ಈ ನಿಷ್ಕಾಮ ಕರ್ಮಗಳನ್ನು ಬಿಟ್ಟು ಬೇರೆ ಕರ್ಮಗಳನ್ನು ಮಾಡಿದ್ರೆ ಅಂಧನ್ ತಮಸ್ಸಿನಲ್ಲಿ ಹೋಗಿ ಬೀಳ್ತಾನೆ ಅಂತ ಹೇಳುವ ಮುಖಾಂತರ ನಮಗೆ ದೇವರು ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ, ಇನ್ನೊಬ್ಬರ ದೇವರು ಕೊಟ್ಟದ್ದನ್ನೇ ಭೋಗ ಮಾಡಬೇಕು, ಇನ್ನೊಬ್ಬರವರ ಮೇಲೆ ಅಪೇಕ್ಷೆ ಇಡಬಾರದು, ಜೊತೆಗೆ ವಿಹಿತವಾದ ನಿವೃತ್ತ ಕರ್ಮಗಳನ್ನೇ ಮಾಡಬೇಕು ಹೊರತು ಕೆಟ್ಟ ಕರ್ಮಗಳನ್ನು ಮಾಡುವುದಲ್ಲ ಎನ್ನುವುದನ್ನು ಈ 3 ಮಂತ್ರಗಳಲ್ಲಿ ಬಹಳ ನಮಗೆ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಅನೇಕ ಮಂತ್ರಗಳಿವೆ, ಅದ್ಭುತವಾದ ವಿಷಯಗಳನ್ನು ತಿಳಿಸ್ತಾರೆ. ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.